a man of sorrows and acquainted with grief. And we hid him, as it were, our faces from him. He was despised, and we did not esteem him. Surely he has borne our griefs and carried our sorrows, yet we esteemed him stricken, smitten by God, and afflicted. But he was wounded for our transgressions, he was bruised for our iniquities, and the chastisement for our peace was upon him, and by his stripes we are healed. All we like sheep have gone astray. We have turned everyone to his own way, and the Lord has laid on him the iniquity of us all. He was oppressed and he was afflicted, yet he opened not his mouth. He was led as a lamb to the slaughter, and as a sheep before its shearers is silent. So he opened not his mouth. He was taken from prison and from judgment. And who will declare his generation? For he was cut off from the land of the living. For the transgressions of many people, of my people, he was stricken. And they made his grave with the wicked, but with the rich at his death, because he had done no violence, nor was any deceit in his mouth. Yet it pleased the Lord to bruise him. He has put him to grief. When you make his soul an offering for sin, he shall see his seed, he shall prolong his days, and the pleasure of the Lord shall prosper in his hand. He shall see the travail of his soul and be satisfied. By his knowledge, my righteous servant shall justify many, for he shall bear their iniquities. Therefore, I will divide him a portion with the great, and he shall divide the spoil with the strong, because he poured out his soul unto death, and he was numbered with the transgressors, and he bore the sin of many, and made intercession for the transgressors. Amen. ಥ್ಯಾಂಕ್ ಯು ಬ್ರದರ್. ಈಗ ನಮ್ಮ ಪ್ರಾರಂಭ ಪ್ರಾರ್ಥನೆ ನಡೆಸಿಕೊಡುವಂತೆ ನಮ್ಮ ಮಧ್ಯದಲ್ಲಿರುವ ನಮ್ಮ ಸೋದರದ ನಾಗರಾಜರು ನಾನು ಮುಂದುವರೆಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ಐ ರಿಕ್ವೆಸ್ಟ್ ಬ್ರದರ್ ನಾಗರಾಜ್ ಟು ಲೀಡ್ us in prayer. ಪ್ರಾರ್ಥನೆ ಮಾಡೋಣ. ಸದಮನೆ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡತಕ್ಕಂಥವರು, ಅಂದು ಮೋಶೆಗೆ ನಾನು ಇರುವಾತನು ಎಂಬುದಾಗಿ ಹೇಳಿ, ಹೀಗೆ ಸರ್ವಯುಗಗಳ ಅರಸನು, ಅದೃಶ್ಯನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡತಕ್ಕಂಥವರು ನಮ್ಮ ಪರಿಶುದ್ಧ ಪರಲೋಕ ತಂದೆಯಾದ ಯೆಹೋವ ದೇವರೇ, ನಿಮ್ಮ ನ್ಯಾಯ ನೀತಿಗಳನ್ನು, ಪ್ರೀತಿ ಸತ್ಯತೆಗಳನ್ನು ತನ್ನ ಅಸ್ಥಿವಾರವನ್ನಾಗಿ ಇರಿಸಿ ಸಕಲ ಜೀವರಾಶಿಗಳಿಗೆ ಒತ್ತಿಗೆ ಆಹಾರಗಳನ್ನು ಕೊಡುತ್ತಾ ನಡೆಸ್ತಕ್ಕಂಥ, ಯಾವುದೇ ವ್ಯತ್ಯಾಸವಿಲ್ಲದೆ ಇರತಕ್ಕಂಥ ನಿಮ್ಮ ಪ್ರೀತಿಯನ್ನು ನೆನೆಸಿ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ಕಳಿಸಿಕೊಟ್ಟಂಥ ಯೇಸು ಕ್ರಿಸ್ತರ ಮೂಲಕವೇ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿಕೊಳ್ಳುತ್ತೇವೆ ತಂದೆಯೇ. ಅಪ್ಪ ತಂದೆಯೇ, ಆ ಮಗನು ಮಹಾಯಾಜಕನು, ಪರಿಶುದ್ಧನು, ನಿಷ್ಕಳಂಕನು, ತನ್ನ ಈಡುಬಲಿಯನ್ನು ಕೊಡುವ ಸಲುವಾಗಿ ಲೋಕದ ಮೇಲೆ ತನ್ನ ಕೃಪೆಯನ್ನು ತೋರಿಸಿರ್ತಕ್ಕಂಥವರು. ಈ ಎರಡು ಗುಣಾಂಶಗಳನ್ನು, ನಿಮ್ಮಿಬ್ಬರ ವ್ಯಕ್ತಿತ್ವಗಳನ್ನು ಕೊಂಡಾಡಲಿಕ್ಕೆ ಒಂದು ಮಹಾಸಭೆಯಾಗಿ ವಿವಿಧ ಸ್ಥಳಗಳಿಂದ ಆಗಮಿಸಿ ಒಂದೇ ನಿರೀಕ್ಷೆ, ಒಂದೇ ನಂಬಿಕೆ,
ಒಂದೇ ಸತ್ಯದಲ್ಲಿ ನಮ್ಮನ್ನು ನಡೆಸ್ತಾ ಬಂದಿದ್ದೀರಿ ತಂದೆ. ಇದನ್ನು ನೆನೆಸಿ ಕೂಡ ನಾವು ನಿಮಗೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸಿಕೊಳ್ಳುತ್ತೇವೆ ತಂದೆಯಾದ ದೇವರೇ. ಅಪ್ಪ ತಂದೆಯೇ, ನಿನ್ನ ಆಲಯದ ಅಂಗಳದಲ್ಲಿ ಕಳೆಯತಕ್ಕಂಥ ಒಂದು ದಿನವೂ ಬೇರೆ ಸಹಸ್ರ ದಿನಗಳಿಗಿಂತಲೂ ಅದು ಮಿಗಿಲಾದದ್ದು ಎಂಬುದಾಗಿ ಕೂಡ ನಾವು ಸತ್ಯವೇದದಲ್ಲಿ ಓದುತ್ತೇವೆ ತಂದೆಯೇ. ಹೀಗೆ ನಾವುಗಳು ತಂದೆ ನಿಮ್ಮ ಆಲಯದಲ್ಲಿ ಕಳೆಯತಕ್ಕಂಥ ನಿಮ್ಮ ದಾಸರುಗಳು, ನಿಮ್ಮ ಸೇವಕರುಗಳು ಕೊಡ್ತಕ್ಕಂಥ ವಾಕ್ಯದಲ್ಲಿ ನಾವು ಶ್ರದ್ಧೆ ಭಯಭಕ್ತಿಯಿಂದ ಕೇಳಿಸಿಕೊಂಡವರಾಗಿ, ನಮ್ಮ ಜೀವಿತದಲ್ಲಿ ನಿಮ್ಮ ವಾಕ್ಯಗಳಿಗೆ ನಾವು ಅನುಷ್ಠಾನಕ್ಕೆ ತಂದವರಾಗಿ, ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟವರಾಗಿ ಹೀಗೆ ನಾವು ನಡೆದುಕೊಳ್ಳುವಂತೆ, ನಿಮ್ಮ ಆಶೀರ್ವಾದಕ್ಕೆ ಪಾತ್ರರಾಗಲಿಕ್ಕಾಗುವಂತೆ ನಮ್ಮೆಲ್ಲರನ್ನು ಕೂಡ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೇವೆ ತಂದೆಯೇ. ಅಪ್ಪ ತಂದೆಯೇ, ಈ ಆರಾಧನೆ ಪರ್ಯಂತ ನಿಮ್ಮ ನಡೆಸುವಿಕೆ, ನಿಮ್ಮ ಒಂದು ಮಾರ್ಗದರ್ಶನ, ಹೀಗೆ ನಿಮ್ಮ ನಾಮದ ಮಹಿಮೆಗೆ ಎಂದೇ ನಾವು ಕೂಡಿರುವಾಗ ತಂದೆ ನಮ್ಮನ್ನು ನಡೆಸ್ರಿ, ನಿಮ್ಮ ಸಹಾಯದ ಹಸ್ತ ನಮ್ಮೊಂದಿಗಿದ್ದು ನಡೆಸಲಿ ಎಂಬುದಾಗಿ ಕೂಡ ಕೇಳ್ತಾ, ಈ ಆರಾಧನೆಯನ್ನ ನಿಮ್ಮ ನಾಮದ ಮಹಿಮೆಗೆ ಎಂದೇ ನಡೆಸ್ಕೊಡ್ರಿ ಎಂಬುದಾಗಿ ಕೂಡ ಕೇಳುತ್ತಾ, ಈ ಪ್ರಾರ್ಥನೆಯನ್ನ ನಮ್ಮ ಒಡೆಯನು ಪ್ರಭು ಮಹಾಯಾಜಕನಾದಂಥ ಯೇಸು ಕ್ರಿಸ್ತರ ಮೂಲಕವೇ ಕೇಳುತ್ತೇವೆ ತಂದೆಯೇ, ಆಮೆನ್. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ಒಂದು ಪಾಠಕ್ಕಾಗಿ, ಮೊದಲನೇ ಸೆಷನ್, ಈ ಒಂದು ಪಾಠಕ್ಕಾಗಿ ನಾವು ಆರಿಸಿಕೊಂಡಿರೋ ಒಂದು ವೇದವಾಕ್ಯ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ ವಚನ 1 ಮತ್ತು 2, 17 ಮತ್ತು 18. The chosen text for today's discourse is from the book of Genesis, 22nd chapter, verse 1 and 2, 17 and 18. ಅವನು ಇಗೋ ಇದ್ದೇನೆ ಅಂದನು. ಆಗ ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗವಾಗಿ ಅರ್ಪಿಸಬೇಕು ಅಂದರು. ನಾವು 17-18. ಅದನ್ನು ಆಕಾಶದ ನಕ್ಷತ್ರಗಳಂತೆ ಸಮುದ್ರ ತೀರದಲ್ಲಿರುವ ಕುಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೆಹೋವನು ತನ್ನಾಣೆಯಿಟ್ಟು ಹೇಳಿದ್ದಾನೆ ಅಂದನು. ಥ್ಯಾಂಕ್ ಯು ಸಿಸ್ಟರ್. ನಾವು ಈಗ ಕೇಳಿದ ವಚನದ ಆಧಾರದ ಮೇಲೆ ನಮ್ಮ ಮಧ್ಯದಲ್ಲಿ ಬಂದಿರುವ ನಮ್ಮ ಹಿರಿಯ ಸಹೋದರಾದ ಬ್ರದರ್ ಪುಟ್ಸುಂದರ್ ಅವರಿಂದ ದೈವಾಕ್ಯ ಸಂದೇಶ, ಅವರು ಆರಿಸಿಕೊಂಡ್ರ ಒಂದು ಶೀರ್ಷಿಕೆ ಇಸಾಕ್ ಬಲಿ ಮತ್ತೆ ಕ್ರಿಸ್ತನ ಬಲಿ, ಐಸಾಕ್ ಸ್ಯಾಕ್ರಿಫೈಸ್ ಅಂಡ್ ಕ್ರೈಸ್ಟ್ ಸ್ಯಾಕ್ರಿಫೈಸ್ ಎಂಬ ವಿಷಯದ ಮೇಲೆ ನಮ್ಮ ಮಧ್ಯದಲ್ಲಿ ದೈವಾಕ್ಯ ಸಂದೇಶವನ್ನು ಹಂಚಬೇಕಂತ ನಾನು ಕೇಳಿಕೊಡುತ್ತೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರ ನಾಮದಲ್ಲಿಯೂ ನಮ್ಮ ರಕ್ಷಕನಾಥ ಯೇಸು ಕ್ರಿಸ್ತನ ನಾಮದಲ್ಲಿಯೂ ಕೃಪೆಯು ಶಾಂತಿಯೂ ಆಗಲಿ ಎಂಬುದಾಗಿ ಹಾರೈಸ್ತೇನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನ ಒಂದು ವಿಶೇಷವಾದಂಥ ದಿನ, ವಾರದ ಮೊದಲನೇ ದಿನ. ಅದು ಮಾತ್ರವಲ್ಲದೆ ಮತ್ತೊಂದು ವಿಶೇಷ, ದೇವರು ಇಸ್ರಾಯೇಲರಿಗೆ ಹೇಳಿ ಕೊಟ್ಟಂಥ ಒಂದು ವಿಷಯ. ಇದು ವರ್ಷದ ಮೊದಲನೇ ತಿಂಗಳಿನ ಮೊದಲನೆಯ ದಿನ. ಅಂದರೆ ನಾವೆಲ್ಲಿದ್ದೀವಿ? ವರ್ಷದ ಮೊದಲನೆಯ ದಿನದಲ್ಲಿದ್ದೀವಿ. ನಿನ್ನೆಯಿಂದ ಪ್ರಾರಂಭ ಆಗ್ತದೆ ಒಂದು ವಿಶೇಷತೆ. ಈ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ತಂದೆಯ ದೇವರು ನಿಮ್ಮ ಮಧ್ಯದಲ್ಲಿ ಆತನ ಮಾತುಗಳನ್ನು, ಆತನು
ಮಾಡಿದಂಥ ಕಾರ್ಯಗಳನ್ನು ನೆನಪು ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೊಟ್ಟರಿಂದ ತಂದೆಯ ದೇವರಿಗೆ ನಮ್ಮ ರಕ್ಷಕನಾಥ ಯೇಸು ಕ್ರಿಸ್ತನ ಮೂಲಕವಾಗಿ ಸ್ತೋತ್ರವನ್ನು ಸಲ್ಲಿಸುವಂಥವನಾಗಿದ್ದೇನೆ. ಅದೇ ರೀತಿ ಈ ಒಂದು ಸಮ್ಮೇಳನವನ್ನು ಏರ್ಪಡಿಸುವಂಥ ಹಿರಿಯರು ಕೂಡ ನಾನು ವಂದಿಸ್ತೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಇದನ್ನು ಇಲ್ಲಿ ಬಂದಿರುವಂಥ ವಿಷಯ ನಮ್ಮ ರಕ್ಷಕನಾಥ ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಂಥ ಸಂದರ್ಭದಲ್ಲಿ ಅವರ 33 ವರ್ಷ ಸೇವೆಯ 33 ವರ್ಷ ಜೀವಿತದ ಕಡೇ ದಿನದ ಕಡೇ ಭೋಜನದ ಒಂದು ನೆನಪನ್ನು ಮಾಡಿಕೊಳ್ಳಿಕ್ಕೆ ಅದನ್ನು ಪೂರ್ವ ಸಿದ್ಧತಾ ಕೂಟವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ನಮ್ಮ ರಕ್ಷಕನಾಥ ಯೇಸು ಕ್ರಿಸ್ತನು ನೆನಪು ಮಾಡಿಕೊಳ್ಳ್ರಿ ಎಂಬುದಾಗಿ ಹೇಳಿರ್ತಕ್ಕಂಥ ಆ ಒಂದು ಕಾರ್ಯವನ್ನು ನಾವು ನೆನಪು ಮಾಡಿಕೊಳ್ಳಿಕ್ಕೆ ಒಂದು ಸಿದ್ಧತಾ ಕೂಟವನ್ನು ನಾವು ಸೇರಿದ್ದೇವೆ. ಇದು ನಮ್ಮ ರಕ್ಷಕನಾಥ ಯೇಸು ಕ್ರಿಸ್ತನ ಜೀವಿತದ ಕಡೇ ದಿನದ ಕಡೇ ಭೋಜನ ಮಾತ್ರವಲ್ಲದೆ ಅವರ 3.5 ವರ್ಷ ಸೇವೆಯ ಕಡೇ ದಿನದ ಕಡೇ ಭೋಜನ. ಅದು ಮಾತ್ರವಲ್ಲದೆ ಅವರು ಆಚರಿಸಿದಂಥ ಒಂದು ಕಡೆ ಪಸ್ಕದ ಭೋಜನ ಎಂಬುದಾಗಿ ಕೂಡ ನಾವು ನೋಡ್ತೇವೆ. ನಾವು ಲೂಕನ ಬರೆದ ಸುವಾರ್ತೆ 22:15. ಚಿಕ್ಕದವರು ಸ್ವಲ್ಪ ಬೇಗ ಹೋದರೆ. ಇಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಮ್ಮ ರಕ್ಷಕನಾಥ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಜೊತೆಯಲ್ಲಿ ಈ ಒಂದು ಪಸ್ಕದ ಭೋಜನನ ಮಾಡಲಿಕ್ಕೆ ಕುತೂಹಲದಿಂದ ಅಪೇಕ್ಷಿಸುವಂಥ ಒಂದು ಸಂಗತಿಯನ್ನ ನಾವು ನೋಡ್ತೇವೆ. ಈ ಒಂದು ಭೋಜನದಲ್ಲಿ ಅವರು ಕೊಟ್ಟಂತ ವಸ್ತುಗಳನ್ನ ನೋಡುವಂಥ ಸಂದರ್ಭದಲ್ಲಿ ಹುಳಿ ಇಲ್ಲದ ರೊಟ್ಟಿ, ಪಾತ್ರೆಯಲ್ಲಿ ದ್ರಾಕ್ಷಾರಸ. ಆ ಹುಳಿ ಇಲ್ಲದ ರೊಟ್ಟಿ ನಮ್ಮ ರಕ್ಷಕನಾಥ ಯೇಸು ಕ್ರಿಸ್ತನ ದೇಹವನ್ನ, ಆ ಪಾತ್ರೆ ಆತನು ಸುರಿಸಲ್ಪಡುವಂಥ ರಕ್ತವನ್ನ, ಅದು ಹೊಸ ಒಡಂಬಡಿಕೆಯ ರಕ್ತವನ್ನ ಸೂಚಿಸ್ತದೆ ಎಂಬುದಾಗಿ ವಾಕ್ಯ ಭಾಗದಲ್ಲಿ ತಿಳಿಸಿರುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಅದೇ ಲೂಕನ ಬರೆದ ಸುವಾರ್ತೆ 22:19-20. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿದ್ದೀನಿ ಅದನ್ನು. ಊಟವಾದ ಮೇಲೆ ಅವನು ಅದನ್ನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆಯು ನಿಮಗೋಸ್ಕರ ತಂತ್ರಪಡುವ ನನ್ನ ರಕ್ತ, ನನ್ನ ರಕ್ತದಿಂದ ಪ್ರಾಪ್ತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಹಾಲು ನೋಡಿರಿ. ನೋಡುವಾಗ ಆತನು ಆ ಹುಳಿ ಇಲ್ಲದ ರೊಟ್ಟಿಯನ್ನ ಮುರಿದು ಅವರಿಗೆ ಕೊಟ್ಟು, ಇದು ತಕೊಂಡ್ರಿ, ತಿನ್ರಿ, ನಿಮಗೋಸ್ಕರ ಕೊಡಲ್ಪಟ್ಟಿರುವಂತ ನನ್ನ ದೇಹ ಎಂಬುದಾಗಿ ಹೇಳಿದ್ರು. ಆ ಪಾತ್ರೆಯಲ್ಲಿ ನಿಮಗೋಸ್ಕರ ಸುರಿಸಲ್ಪಡುವಂತ ನನ್ನ ರಕ್ತ, ಇದು ಹೊಸ ಒಡಂಬಡಿಕೆಯನ್ನು ಸೂಚಿಸುವ ರಕ್ತ ಎಂಬುದಾಗಿ ಹೇಳಿದ್ರು. ಅದರಿಂದ ಹುಳಿ ಇಲ್ಲದ ರೊಟ್ಟಿ ಅವರ ಪರಿಶುದ್ಧವಾದಂಥ ಒಂದು ದೇಹವನ್ನ ಮುರಿದು ಕೊಟ್ಟಂತ ದೇಹ, ಅವರ ಶ್ರಮೆಯನ್ನ, ಸಂಕಟವನ್ನ ಮಾತ್ರವಲ್ಲದೆ ನಮಗಾಗಿ ಕೊಟ್ಟಂತ ಆತನ ದೇಹವನ್ನ ಸೂಚಿಸುವಂಥದ್ದನ್ನ ಕೊಟ್ಟಂತ ಆ ಒಂದು ಪಾತ್ರೆ, ಅವರು ಸುರಿಸಲ್ಪಡುವಂತ ರಕ್ತ ಅವರ ಮರಣವನ್ನ ಸೂಚಿಸುವಂಥದ್ದನ್ನ ನಾವು ನೋಡ್ತೇವೆ. ಅಂದರೆ ಯೇಸು ಕ್ರಿಸ್ತನ
ಮರಣವನ್ನ, ಶ್ರಮೆಯನ್ನ ನಾವು ನೆನಪು ಮಾಡಿಕೊಳ್ಬೇಕೆಂಬುದಾಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ತಿಳಿಸಿರುವಂಥದ್ದನ್ನ ನೋಡ್ತೇವೆ. ಅಲ್ಲಿ ನೋಡುವಂಥ ಸಂದರ್ಭದಲ್ಲಿ ಒಂದು ಪಸ್ಕದ ಭೋಜನ ಎಂಬುದಾಗಿ ಹೇಳುವಂಥ ಒಂದು ಮಾತನ್ನ ನೋಡ್ತೇವೆ. ಈ ಒಂದು ಪಸ್ಕದ ಭೋಜನ, ಈ ಪಸ್ಕ ಎಂಬತಕ್ಕಂಥ ಒಂದು ಆಚರಣೆ ಇಸ್ರಾಯೇಲರಿಗೆ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಇರುವಂತಹ ಸಂದರ್ಭದಲ್ಲಿ ದೇವರು ಅವರನ್ನ ಮೋಶೆ ಮೂಲಕವಾಗಿ ಬಿಡಿಸಿರುವಂತಹ ಸಂದರ್ಭದಲ್ಲಿ 10ನೇ ಬಾಧೆಗೆ ಮೊದಲು ಕೊಟ್ಟಂತ ಒಂದು ಆಚರಣೆ ಎಂಬುದಾಗಿ ನೋಡ್ತೇವೆ. ಅದರಲ್ಲಿ ಇಸ್ರಾಯೇಲರಿಗೆ ಕೊಟ್ಟಂತ ಒಂದು ಆಚರಣೆ ಇದು ಬಿಡುಗಡೆಯ ಹಾಗೂ ರಕ್ಷಣೆಯ ಸಂಕೇತದ ಒಂದು ಆಚರಣೆ ಎಂಬುದಾಗಿ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 16-17ರಲ್ಲಿ ಇಸ್ರಾಯೇಲಿಗೆ ಕೊಟ್ಟಂತ ಹಬ್ಬಗಳಲ್ಲಿ ಮುಖ್ಯವಾದಂಥ 3 ಹಬ್ಬಗಳನ್ನ ನಾವು ನೋಡ್ತೇವೆ. ಆ 3 ಹಬ್ಬಗಳಲ್ಲಿ ಹುಳಿ ಇಲ್ಲದ ರೊಟ್ಟಿಗಳ ಜಾತ್ರೆ, ಪರ್ಣಶಾಲೆಗಳ ಜಾತ್ರೆ, ಪಂಚಾಶತಮ ಜಾತ್ರೆ, ಈ 3 ಮುಖ್ಯವಾದಂಥ ಹಬ್ಬಗಳಲ್ಲಿ ಹುಳಿ ಇಲ್ಲದ ರೊಟ್ಟಿಗಳ ಜಾತ್ರೆ ಒಂದು ಮುಖ್ಯವಾದಂಥ ಹಬ್ಬ ಅಥವಾ ಒಂದು ಆಚರಣೆ ಎಂಬುದಾಗಿ ನೋಡ್ತೇವೆ. ಇಲ್ಲಿ ವರ್ಷಕ್ಕೆ ಆ ಒಂದು ಜಾತ್ರೆಯ ಸಂದರ್ಭದಲ್ಲಿ ಎಲ್ಲ ಇಸ್ರಾಯೇಲರ ಗಂಡಸರು ದೇವರು ಆದುಕೊಂಡಂತ ಒಂದು ಸ್ಥಳದಲ್ಲಿ ಸೇರಿ ದೇವರನ್ನ ಆರಾಧಿಸಬೇಕು. ಕಾಣಿಕೆ ಇಲ್ಲದೆ ಕಾಣಿಸ್ಕೊಳ್ಬಾರ್ದು. ಅವರ ಸಿಕ್ತಾನುಸಾರವಾಗಿ ಕಾಣಿಕೆಗಳನ್ನೊಡನೆ ದೇವರ ಸಾನ್ನಿಧ್ಯದಲ್ಲಿ ಕಾಣಿಸ್ಕೊಳ್ಬೇಕು ಎಂಬುದಾಗಿ ತಿಳಿಸಿರುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಅದರಿಂದ ಇಸ್ರಾಯೇಲ್ಗೆ ಕೊಟ್ಟಂತ ಈ ಒಂದು ಪಸ್ಕದ ಆಚರಣೆ ಇಸ್ರಾಯೇಲರ ಒಂದು ಬಿಡುಗಡೆ, ಇಸ್ರಾಯೇಲರ ಒಂದು ರಕ್ಷಣೆಯ ಒಂದು ಸಂಕೇತ ಎಂಬುದಾಗಿ ನೋಡ್ತೇವೆ. ಇದನ್ನ ಅನೇಕ ಸಾರಿ ನಾವು ಧ್ಯಾನ ಮಾಡಿದ್ದೇವೆ. ಕಳೆದ ಸೋಮವಾರ ಹಿರಿಯ ಸಹೋದರಂತ ಜಯಪ್ರಸಾದ್ ಅವರು ಕೂಡ ವಿವರವಾಗಿ ಆ ದಾನಿಯ ಕ್ಲೇಶದಲ್ಲಿ ಪಾಠ ಮಾಡುವಾಗ ಅದನ್ನು ಕೂಡ ಮಾಡಿದ್ದಾರೆ. ನಾವು ಅನೇಕ ವರ್ಷಗಳಿಂದ ಇದನ್ನ ಧ್ಯಾನ ಮಾಡಿದ್ದೇವೆ. ಈ ಒಂದು ಪಸ್ಕದ ಒಂದು ಬಿಡುಗಡೆಯ ಸಂಕೇತದ ಒಂದು ಕಾರ್ಯವನ್ನ ದೇವರು ಇಸ್ರಾಯೇಲ್ ಜನಾಂಗಕ್ಕೆ ಒಂದು ನಿಯಮವಾಗಿ ವರ್ಷ ಅದನ್ನು ಆಚರಿಸಬೇಕೆಂಬುದಾಗಿ ಕೊಟ್ಟರು ಎಂಬತಕ್ಕಂಥದ್ದು ನೋಡ್ತೇವೆ. ವಿಮೋಚನಾ ಕಾಂಡ 22:12-14. ವಿಮೋಚನಾ ಕಾಂಡ 12:14. ಇಲ್ಲಿ ನೋಡುವಾಗ ಇದು ತಲಾಂತರಕ್ಕೂ ಒಂದು ಶಾಶ್ವತ ನಿಯಮವಾಗಿ ಆಚರಿಸಬೇಕು ಎಂಬುದಾಗಿ ಕೊಟ್ಟಂಥದ್ದನ್ನ ಕೂಡ ನೋಡ್ತೇವೆ. ಅದರಿಂದ ಆ ಒಂದು ಪಸ್ಕ ಇಸ್ರಾಯೇಲರಿಗೆ ಮುಂದೆ ನಡೆಯುವಂಥ ಒಂದು ಕಾರ್ಯಕ್ಕೆ ಅದು ಛಾಯೆಯಾಗಿತ್ತು ಎಂಬುದಾಗಿ ಕೂಡ ನೋಡ್ತೇವೆ. ಅದೇ ರೀತಿಯಲ್ಲಿ ಪಟಕ್ಕಾಗಿ ಓದಿದಂಥ ವೇದ ಭಾಗದಲ್ಲಿರ್ತಕ್ಕಂಥ ಇಸಾಕನ ಬಲಿ ಅದು ಮುಂದೆ ನಡೆಯುವಂಥ ಒಂದು ಕಾರ್ಯಕ್ಕೆ ಕೂಡ ಅದು ಛಾಯೆಯಾಗಿತ್ತು ಎಂಬತಕ್ಕಂಥ ಅಂಶವನ್ನು ಕೂಡ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ನಾವು ಯೇಸು ಕ್ರಿಸ್ತನ ಈಡು ಬಲಿಯ ಈ ಸಂದರ್ಭದಲ್ಲಿ ಇಸಾಕನ ಬಲಿಯ ವಿಷಯದಲ್ಲಿ ಧ್ಯಾನ ಮಾಡುವಾಗ ಯೇಸು ಕ್ರಿಸ್ತನ ಈಡು ಬಲಿಗೂ ಇಸಾಕನ ಬಲಿಗೂ ಏನು ಸಂಬಂಧ? ಇಸಾಕನ ಬಲಿಯಿಂದ ಮಾನವರಿಗೆ ಉಂಟಾದಂಥ ಆಶೀರ್ವಾದಗಳೇನು? ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಈಡು ಬಲಿಯಿಂದ ಮನುಕುಲಕ್ಕೆ ಉಂಟಾದಂಥ ಆಶೀರ್ವಾದಗಳೇನು ಎಂಬತಕ್ಕಂಥ ವಿಷಯವನ್ನ ನಾವು ತಿಳ್ಕೊಳ್ಬೇಕು. ಅದರಿಂದ
ಈ ಒಂದು ಬಲಿ ಅದರ ಉದ್ದೇಶ ಏನು, ಅದರ ಅಗತ್ಯತೆ ಏನು, ಮಾತ್ರವಲ್ಲದೆ ಆ ಈಡು ಬಲಿಗಳಿಂದ ಅಥವಾ ಬಲಿಗಳಿಂದ ಮಾನವರಿಗೆ ಉಂಟಾದಂಥ ಆಶೀರ್ವಾದಗಳೇನು ಎಂಬತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆದಿಕಾಂಡ 22ನೇ ಅಧ್ಯಾಯದ ಮೊದಲು 14 ವಚನದಲ್ಲಿ ಇಸಾಕನ ಒಂದು ಬಲಿಯ ವಿಷಯ ಪ್ರಸ್ತಾಪ ಇರುವಂಥದ್ದನ್ನು ನಾವು ನೋಡ್ತೇವೆ. ಅಲ್ಲಿ ದೇವರು ಆ 1-2 ವಚನಗಳನ್ನ ನೋಡುವಾಗ ದೇವರು ತನ್ನ ಒಬ್ಬನೇ ಮಗನನ್ನ ನನಗೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಎಂಬುದಾಗಿ ಕೇಳಿರ್ತಕ್ಕಂಥ ವಿಷಯವನ್ನ ಕೂಡ ನೋಡ್ತೇವೆ. 22:1-2. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಆಗ ಆತನು ನಿನಗೆ ಪ್ರಿಯನಾಗಿರೋ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳಿರುವ ಒಂದು ಬೆಟ್ಟದ ಮೇಲೆ ಸರ್ವಾಂಗವಾಗಿ ಅರ್ಪಿಸಬೇಕು ಅಂದನು. ಬೆಳಿಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಲೆ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಹೊಡಿಸಿ ತನ್ನ ಸೇವಕರಿಗೆ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. ಸಾಕು. ಇಲ್ಲಿ ನೋಡುವಾಗ ದೇವರು ಅಬ್ರಾಹ್ಮಣ ಮಕ್ಕಳಿರುವಂಥ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಮಗನನ್ನ ಕೊಡ್ತಾರೆ ಮುಪ್ಪಿನ ಪ್ರಾಯದಲ್ಲಿ. ಆ ಪ್ರಿಯನಾಗಿರುವ ಒಬ್ಬನೇ ಮಗನನ್ನ ನೀನು ನನಗೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಎಂಬುದಾಗಿ ಹೇಳುವಾಗ ಅಬ್ರಾಹ್ಮಣ ಅದಕ್ಕೆ ಸಿದ್ಧ ಮಾಡಿಕೊಂಡು ಅಲ್ಲಿಗೆ ದೇವರು ಹೇಳಿದಂಥ ಒಂದು ಸ್ಥಳಕ್ಕೆ ಪ್ರಯಾಣ ಹೊರಡುವಂಥದ್ದನ್ನ ನಾವು ನೋಡ್ತೇವೆ. ಆ ಪ್ರಯಾಣ ಹೊರಡುವಂಥ ಸಂದರ್ಭದಲ್ಲಿ ಅವರು ಅಬ್ರಾಹ್ಮನು ಮತ್ತು ಇಸಾಕನು ಜೊತೆಯಲ್ಲಿ ಇಬ್ಬರು ಸೇವಕರನ್ನ ಕರ್ಕೊಂಡು ತಡಿಯಾಗಿಸಿ ಕಟ್ಟಿಗೆಯನ್ನ ಸಿದ್ಧಪಡಿಸ್ಕೊಂಡು ಕೈಯಲ್ಲಿ ಬೆಂಕಿಯನ್ನ ಕತ್ತಿಯನ್ನ ತೆಗೆದುಕೊಂಡು ಅವ್ರಿಗೆ ಪ್ರಯಾಣಕ್ಕೆ ಹೊರಡುವಂಥದ್ದನ್ನು ನೋಡ್ತೇವೆ. ಮೋರಿಯಾದಿಂದ ಬೇರ್ಷೆಬದವರೆಗೆ 3 ದಿನದ ಪ್ರಯಾಣ ಎಂಬುದಾಗಿ ನಾವು ನೋಡ್ತೇವೆ. ಒಂದು ದಿನಕ್ಕೆ 20 ಮೈಲಿ, 3 ದಿನದ ಒಂದು ಪ್ರಯಾಣದ ದೂರ ಎಂಬತಕ್ಕಂಥ ಅಂಶವನ್ನು ಕೂಡ ವಾಕ್ಯ ಭಾಗದಲ್ಲಿ ನೋಡ್ತೇವೆ. 3ನೇ ದಿನದಲ್ಲಿ ಆ ಸ್ಥಳವನ್ನು ನೋಡ್ತಾರೆ. ಅಬ್ರಾಹ್ಮನು ತನ್ನ ಮಗನನ್ನ ಕರ್ಕೊಂಡು ಆ ಕಟ್ಟಿಗೆಯನ್ನು ಮಗನ ಮೇಲೆ ಒರೆಸಿಕೊಂಡು ಕೈಯಲ್ಲಿ ಕತ್ತಿ ಮತ್ತು ಬೆಂಕಿಯನ್ನು ತೆಗೆದುಕೊಂಡು ಮುಂದೆ ಹೋಗ್ತಾರೆ. ಸೇವಕರನ್ನ ಆ ಕತ್ತೆಯ ಬಳಿಯಲ್ಲಿ ಬಿಡುವಂಥದ್ದನ್ನು ನೋಡ್ತೇವೆ. ಇಲ್ಲಿ ಅಬ್ರಾಹ್ಮಣ ಹೇಳ್ತಾನೆ, ನಾವು ಹೋಗಿ ದೇವರ ಆರಾಧನೆ ಮಾಡಿ ಮತ್ತೆ ಹಿಂದಿರುಗಿ ಬರ್ತೇವೆ ಎಂಬತಕ್ಕಂಥದ್ದನ್ನ ಹೇಳುವಂಥದ್ದನ್ನು ನೋಡ್ತೇವೆ. ಅದು ಮಾತ್ರವಲ್ಲದೆ ಈ ಒಂದು ಪ್ರಯಾಣಕ್ಕೆ ಹೊರಡುವಂಥ ಸಂದರ್ಭದಲ್ಲಿ ದೇವರು ತೋರಿಸಿದಂಥ ಆ ಒಂದು ಸ್ಥಳ ಅದನ್ನು ನೋಡುವಂಥ ಸಂದರ್ಭದಲ್ಲಿ ಅದಕ್ಕೆ ಸತ್ಯವೇದದಲ್ಲಿ ಆ ಒಂದು ಸ್ಥಳದ ವಿಷಯದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ 1ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯದಲ್ಲಿ 25-26ನೇ ಹೊತ್ತಲ್ಲಿ ಓದೋದು ಬೇಡ್ರಿ. ಅಲ್ಲಿ ಒಂದು ಘಟನೆ ನಡೆದಂಥದ್ದನ್ನು ನೋಡ್ತೇವೆ. ದಾವೀದನು ದೇವರಿಗೆ ವಿರೋಧವಾಗಿ ತಪ್ಪು ಮಾಡುವಂಥ ಸಂದರ್ಭದಲ್ಲಿ ಪ್ರವಾದಿಯ ಮೂಲಕವಾಗಿ ದೇವರು 3 ಶಿಕ್ಷೆಗಳನ್ನ ನೀನು ಯಾವ್ದು ಬೇಕೋ ಆರಿಸ್ಕೋ ಎಂಬುದಾಗಿ ಹೇಳುವಂಥದ್ದನ್ನು ನೋಡ್ತೇವೆ. ಆಗ ದಾವೀದನು ದೇವರ ಕೈಯಲ್ಲಿ ಬೀಳುವುದೇ ಮೇಲು ಎಂಬುದಾಗಿ ಆತನು ದೇವರಿಗೆ ಒಪ್ಪಿಸಿಕೊಡುವಾಗ ಸಂಹಾರಕ ದೂತನು ಆ ಸಂದರ್ಭದಲ್ಲಿ ಇಸ್ರಾಯೇಲರ 70,000 ಜನರನ್ನ ಸಾಯಿಸುವಂಥದ್ದನ್ನು ನೋಡ್ತೇವೆ. ದೇವರು ಕನಿಕರ ಹೊಂದಿ ಮತ್ತೆ ಆ ಸಂಹಾರಕ ದೂತನನ್ನ ತಡೆದು ಆ ಸ್ಥಳದಲ್ಲಿ ಒಂದು ಯಜ್ಞ ವೇದಿಯನ್ನ ಮಾಡಿ ಬಲಿಯನ್ನು ಅರ್ಪಿಸಬೇಕು ಎಂಬುದಾಗಿ ನೋಡುವಾಗ ದಾವೀದನು 600 ತೊಲ ಬಂಗಾರವನ್ನ ಕೊಟ್ಟು ಆ ಸ್ಥಳವನ್ನು ಕೊಂಡುಕೊಂಡು ಅಲ್ಲಿ ಯಜ್ಞವನ್ನ ಅರ್ಪಿಸುವಂಥದ್ದನ್ನು ನೋಡ್ತೇವೆ. ಆ ಸ್ಥಳ
ವರ್ಣಾನ ಕಣ ಎಂಬುದಾಗಿ ಆ 1ನೇ ಪೂರ್ವಕಾಲದತ್ತ ಅಂತ 21ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ದೇವರು ಹೇಳಿದಂಥ ಒಂದು ಸ್ಥಳದ ವಿಶೇಷತೆಯಲ್ಲಿ ನೋಡ್ತೇವೆ. ಮುಂದೆ ಸೊಲೊಮೋನ ಕಾಲದಲ್ಲಿ ಆ ಒಂದು ಸ್ಥಳದ ಒಂದು ವಿಶೇಷತೆ ನೋಡುವಾಗ 2ನೇ ಪೂರ್ವಕಾಲ ವೃತ್ತಾಂತ 3ನೇ ಅಧ್ಯಾಯ 1-2ನೇ ವಚನ ಹೋದರೆ, ಸೊಲೊಮೋನನು ಯೆರೂಸಲೇಮ್ ಪಟ್ಟಣದೊಳಗೆ ತನ್ನ ತಂದೆಯಾದ ದಾವೀದನಿಗೆ ದೇವ ದರ್ಶನ ಉಂಟಾದ ಮೋರಿಯಾ ಗುಡ್ಡದಲ್ಲಿ ಯೆಹೋವನ ಆಲಯವನ್ನು ಕಟ್ಟಿಸಬೇಕಿದ್ದನು. ಮುಂದೆ ಯೆಹೂದ್ಯನಾದ ಓರ್ವನ ಸ್ಥಳವಾಗಿದ್ದ ಆ ಸ್ಥಳವನ್ನು ದಾವೀದನು ಸಿದ್ಧ ಮಾಡಿದನು. ಇಲ್ಲಿ ನೋಡುವಂಥ ಸಂದರ್ಭದಲ್ಲಿ ಸೊಲೊಮೋನನ ಆಲಯವನ್ನ ಕಟ್ಟುವಂಥ ಒಂದು ಸ್ಥಳದ ವಿಷಯ ನೋಡುವಾಗ ಅದು ಮೋರಿಯಾ ಗುಡ್ಡ, ವರ್ಣಾನನ ಕಣ ಎಂಬುದಾಗಿ ಆ ಸ್ಥಳದ ವಿಷಯದಲ್ಲಿ ನೋಡ್ತೇವೆ. ಅದರಿಂದ ಈ ವರ್ಣಾನನ ಕಣ, ಮೋರಿಯಾ ಗುಡ್ಡ ಇಸಾಕನ ಬಲಿಯಾದಂಥ ಸ್ಥಳ ಮತ್ತು ಆಲಯ ಕಟ್ಟಿದಂಥ ಸ್ಥಳ ಒಂದೇ ಎಂಬುದಾಗಿ ಕೂಡ ನೋಡ್ತೇವೆ. ಅದೆಲ್ಲವೂ ಯೆರೂಸಲೇಮಿನಲ್ಲಿರುವಂಥದ್ದು. ಯೆರೂಸಲೇಮ್ ಆಲಯ ಅಲ್ಲಿ ಕಟ್ಟಿದ್ದು, ಅಲ್ಲಿ ಯಾವಾಗಲೂ ಯಜ್ಞಗಳನ್ನ ಸಮರ್ಪಿಸ್ತಿದ್ರು ಎಂಬತಕ್ಕಂಥ ಅಂಶವನ್ನು ಕೂಡ ನಾವು ನೋಡ್ತೇವೆ. ಹಾಗೆ ಈ ಒಂದು ಸ್ಥಳದಲ್ಲಿ ನಾವು ನೋಡುವಾಗ ಹಿಂದೆ ಸೊಲೊಮೋನ ಕಾಲದಲ್ಲಿ ಕಟ್ಟಿದಂಥ ಒಂದು ಆಲಯ ಅದು ಕ್ರಿಸ್ತ ಪೂರ್ವ 587ರಲ್ಲಿ ನಾಶವಾಯಿತು ಎಂಬುದಾಗಿ ಕೂಡ ನೋಡ್ತೇವೆ. ಅನಂತರ ಕಟ್ಟಿದಂಥ ಒಂದು ಆಲಯ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಂಥ ಸಂದರ್ಭದಲ್ಲಿದ್ದಂಥ ಒಂದು ಆಲಯ ಅದು ಹೆರೋದನ ಆಲಯ ಎಂಬುದಾಗಿ ಕರಿತಾ ಇದ್ರು. ಅದು ಕೂಡ ಕ್ರಿಸ್ತ ಶಕ 70ರಲ್ಲಿ ನಾಶವಾದಂಥದ್ದನ್ನು ಕೂಡ ನಾವು ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಅದರಿಂದ ಆ ಒಂದು ಆಲಯದಲ್ಲಿ ಬಲಿಗಳು ನಡೀತಾ ಇತ್ತು ಎಂಬತಕ್ಕಂಥ ಅಂಶವನ್ನು ಕೂಡ ನಾವು ನೋಡ್ತೇವೆ. ಅದರಿಂದ ಇಲ್ಲಿ ದೇವರು ಒಂದು ಕಾರ್ಯಕ್ಕೆ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಅಂಶವನ್ನು ಕೂಡ ನೋಡ್ತೇವೆ. ಹಾಗೆ ಒಂದು ಸ್ಥಳವನ್ನ ಬಲಿಗೆ ಆತನು ಆಯ್ಕೊಳ್ಳುವಂಥದ್ದನ್ನು ಕೂಡ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಈ ಸಾಕನ ಬಲಿಗೂ ಯೇಸು ಕ್ರಿಸ್ತನ ಈಡು ಬಲಿಗೂ ಇರುವ ಒಂದು ಸಾಮ್ಯತೆಗಳನ್ನ ನೋಡುವಾಗ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ದೇವರು ಆ ಬ್ರಾಹ್ಮಣಿಗೆ ನಿನ್ನ ಒಬ್ಬನೇ ಮಗನನ್ನ, ಪ್ರಿಯನಾಗಿರುವ ಒಬ್ಬನೇ ಮಗನನ್ನ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಎಂಬತಕ್ಕಂಥ ಮಾತನ್ನ ಹೇಳ್ದಂಥದ್ದನ್ನು ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಇದನ್ನು ನೋಡುವಾಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ನಾವು ನೋಡುವಾಗ ಆತನು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಆತನಿಗೆ ಒಂದು ಆಕಾಶವಾಣಿ ಆಯಿತು, ಪ್ರಿಯನಾಗಿರುವ ನನ್ನ ಮಗನು ಎಂಬುದಾಗಿ ಆತನ ವಿಷಯದಲ್ಲಿ ನುಡಿದಂಥ ಮಾತನ್ನು ನೋಡ್ತೇವೆ. ಹಾಗೆ ಬೆಟ್ಟದ ಮೇಲೆ ಅದನ್ನು ಪ್ರಕಾಶ ರೂಪವಾಗಿ ಕಾಣಿಸಿಕೊಂಡಂಥ ಸಂದರ್ಭದಲ್ಲಿ ಕೂಡ ಪ್ರಿಯನಾಗಿರುವ ನನ್ನ ಮಗನು, ಇದು ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಹೇಳುವಂಥ ಒಂದು ಮಾತನ್ನು ಕೂಡ ನೋಡ್ತೇವೆ. ಅದರಿಂದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ದೇವರಿಗೆ ಪ್ರಿಯನಾಗಿರುವ ಒಬ್ಬನೇ ಮಗನು ಎಂಬತಕ್ಕಂಥ ಅಂಶವನ್ನು ಕೂಡ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಅದು ಮಾತ್ರವಲ್ಲದೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ನಮಗಾಗಿ ಕೊಟ್ಟು ಎಂಬುದಾಗಿ ಕೂಡ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಅದು ಮಾತ್ರವಲ್ಲದೆ ಮತ್ತೊಂದು ವಾಕ್ಯವನ್ನು ನೋಡಿ ನಾವು 1ನೇ ಯೋಹಾನ 4:9 ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದರಲ್ಲಿ ದೇವರ ಕೃಪೆಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ಇಲ್ಲಿ ನೋಡುವಂಥ ಸಂದರ್ಭದಲ್ಲಿ ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದಂಥ ನಮ್ಮನ್ನ ಜೀವಿತರನ್ನಾಗಿ ಮಾಡಲಿಕ್ಕೋಸ್ಕರ ತನ್ನ ಒಬ್ಬನೇ ಮಗನನ್ನ ಕೊಡುವುದರ ಮೂಲಕವಾಗಿ ಮಾನವರ ಮೇಲೆ ದೇವರಿಗಿರುವಂಥ ಪ್ರೀತಿಯನ್ನ ವ್ಯಕ್ತಪಡಿಸಿರುವಂಥದ್ದನ್ನು ಕೂಡ ನೋಡ್ತೇವೆ. ಅದರಿಂದ ದೇವರ ಒಬ್ಬನೇ ಮಗನು, ಇಸಾಕನು ಒಬ್ಬನೇ ಮಗನ ರೀತಿಯಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ದೇವರಿಗೆ ಪ್ರಿಯನಾಗಿರುವ ಒಬ್ಬನೇ ಮಗನು ಎಂಬುದಾಗಿ ಕೂಡ ನೋಡ್ತೇವೆ. ಎರಡನೇದಾಗಿ ನೋಡುವಂತಹ ಸಂದರ್ಭದಲ್ಲಿ
ಇಸಾಕನು ವಾಗ್ದಾನದ ಫಲ ಎಂಬುದಾಗಿ ನೋಡ್ತೇವೆ. ಆದಿಕಾಂಡ 21ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಸಮಯ ಆದ್ರಿಂದ ವಾಕ್ಯಗಳನ್ನ ಎಲ್ಲ ಹಾಗೆ ಹೇಳ್ತೇವೆ, ನಿಮಗೆಲ್ಲರೂ ಕೂಡ ಗೊತ್ತಿದ್ರಿಂದ. ಸೊದೋಮ್ ಗಮೋರ ಪಟ್ಟಣ ನಾಶ ಮಾಡಲಿಕ್ಕೆ ದೂತರು ಹೋಗುವಂಥ ಸಂದರ್ಭದಲ್ಲಿ ಅಬ್ರಾಹ್ಮನಿಂದ ಅತಿ ಸತ್ಕಾರವನ್ನು ಹೊಂದಿ ಮರಿಯಳಿಗೆ ಬರುವ ವರ್ಷ ಒಂದು ಮಗು ಆಗ್ತದೆ ಎಂಬುದಾಗಿ ಹೇಳುವಂಥದ್ದನ್ನು ನೋಡ್ತೇವೆ. ಆ 1 ವರ್ಷ ಆದಮೇಲೆ ದೇವರು ಸೂಚಿಸಿದ ರೀತಿಯಲ್ಲೇ ವಾಗ್ದಾನದ ಫಲವಾಗಿ ಇಸಾಕನು ಅಬ್ರಾಹ್ಮನಿಗೆ ದೊರೆತನು ಎಂಬುದಾಗಿ ಕೂಡ ನೋಡ್ತೇವೆ. ಸಾರಳು ಆ ಮುಪ್ಪಿನ ಪ್ರಾಯದಲ್ಲಿ ಮಗನನ್ನು ಎತ್ತಳು ಎಂಬತಕ್ಕಂಥ ಅಂಶವನ್ನು ನೋಡುವಾಗ ಆ ವಾಗ್ದಾನದ ಫಲ ಎಂಬುದಾಗಿ ಕೂಡ ನಾವು ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಅದೇ ರೀತಿಯಲ್ಲಿ ನೋಡುವಾಗ ಗಲಾತ್ಯ 3:16-17. ಇಲ್ಲಿ ನೋಡುವಾಗ ಇಸಾಕನಂತೆ ಕ್ರಿಸ್ತನು ನಮಗೆ ವಾಗ್ದಾನದ ಫಲವಾಗಿ ಸಿಕ್ಕಿದನು ಎಂಬುದಾಗಿ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಅದರಿಂದ ಇಸಾಕನು ಹೇಗೆ ವಾಗ್ದಾನದ ಫಲವೋ ತದ ರೀತಿಯಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ವಾಗ್ದಾನದ ಫಲವಾಗಿ ನಮಗೆ ಸಿಕ್ಕಿದನು ಎಂಬುದಾಗಿ ನೋಡ್ತೇವೆ. ಅದೇ ರೀತಿ ಆತನ ಮಕ್ಕಳ ವಿಷಯದಲ್ಲಿ ಕೂಡ ನೋಡುವಾಗ ಗಲಾತ್ಯ 3:14 ನೋಡುವಾಗ ಇಸಾಕನಂತೆ ಕ್ರಿಸ್ತನು ಸಿಕ್ಕಿದ ಹಾಗೆ ಗಲಾತ್ಯ 4:28 ನಾವು ನೋಡುವಾಗ ನಾವು ಕೂಡ ಇಸಾಕನಂತೆ ವಾಗ್ದಾನ ಫಲದಿಂದ ಹುಟ್ಟಿದಂಥ ಮಕ್ಕಳು ಎಂಬುದಾಗಿ ನಮ್ಮ ವಿಷಯದಲ್ಲಿ ಕೂಡ ದೇವರು ವಾಕ್ಯದಲ್ಲಿ ಸ್ಪಷ್ಟಪಡಿಸಿರುವಂಥದ್ದನ್ನು ನೋಡ್ತೇವೆ. ಅದರಿಂದ ಒಂದು ವಾಗ್ದಾನದ ಫಲ ಎಂಬತಕ್ಕಂಥ ಅಂಶವನ್ನು ದೇವರು ವಾಕ್ಯ ಸ್ಪಷ್ಟಪಡಿಸುವಂಥದ್ದನ್ನು ನಾವು ನೋಡ್ತೇವೆ. 3ನೇದಾಗಿ ನೋಡುವಂಥ ಸಂದರ್ಭದಲ್ಲಿ ಇಸಾಕನಿಗೆ ಹೆಸರನ್ನ ಸೂಚಿಸಿದವರು ಯಾರು ಎಂಬುದಾಗಿ ನೋಡುವಾಗ ದೇವರೇ ಅವರಿಗೆ ಹೆಸರನ್ನ ಸೂಚಿಸಂತ ಇಸಾಕನ ಎಂಬುದಾಗಿ ಹೆಸರಿಡಬೇಕೆಂಬುದಾಗಿ ಸೂಚಿಸಿದಂಥದ್ದನ್ನು ನೋಡ್ತೇವೆ. ಹಾಗೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ಕೂಡ ದೂತನ ಮೂಲಕವಾಗಿ ಯೇಸು ಎಂಬುದಾಗಿ ಹೆಸರಿಡಬೇಕೆಂಬುದಾಗಿ ಸೂಚಿಸಿದಂಥದ್ದನ್ನು ಕೂಡ ನೋಡ್ತೇವೆ. ಹಾಗೆ ನಾವು ನೋಡುವಂತಹ ಸಂದರ್ಭದಲ್ಲಿ ಮುಂದೆ ಈ ಒಂದು ಅಬ್ರಾಮನು ವಾಸ ಮಾಡಿದಂಥ ಒಂದು ಸ್ಥಳ ಬೇರ್ಷೆಬಾ ಎಂಬತಕ್ಕಂಥದ್ದನ್ನ ನೋಡ್ತೇವೆ. ಆ ಬೇರ್ಷೆಬದಿಂದ ಮೋರಿಯಾ ಗುಡ್ಡಕ್ಕೆ ಹೋಗುವಂಥದ್ದನ್ನು ನೋಡುವಾಗ ಸುಮಾರು 3 ದಿನದ ಪ್ರಯಾಣ. ಇದರಲ್ಲಿ ಕೂಡ ಒಂದು ಆತ್ಮೀಯ ಅರ್ಥ ಅಡಕವಾಗಿರುವಂಥದ್ದನ್ನು ನೋಡ್ತೇವೆ. ಆದಾಮನಿಂದ ಇಸಾಕನ ಬಲಿಯವರೆಗೆ 2000 ವರ್ಷಗಳು ದಾಟಿ 3ನೇ 1000 ವರ್ಷಕ್ಕೆ ಬೀಳುವಂಥದ್ದನ್ನು ನೋಡ್ತೇವೆ. ಹಾಗೆ ಈ ಇಸಾಕನ ಬಲಿಯಿಂದ ಯೇಸು ಕ್ರಿಸ್ತನ ಈಡು ಬಲಿಯವರೆಗೆ ನೋಡುವಾಗ 2000 ವರ್ಷ ದಾಟಿ 3ನೇ 1000 ವರ್ಷಕ್ಕೆ ಬರುವಂಥದ್ದನ್ನು ಕೂಡ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ನಮ್ಮ ಮುಂದೆ ನೋಡುವಾಗ ಈ 3 ಎಂಬತಕ್ಕಂಥದ್ದು ಬಹಳ ವಿಶೇಷವಾದಂಥ ಸತ್ಯವೇದದಲ್ಲಿ ನಮ್ಮ ರಕ್ಷಕನಾಥ ಯೇಸು ಕ್ರಿಸ್ತನ ಜೀವಿತ ಅವಧಿ 33.5 ವರ್ಷ, ಸೇವೆ ಅವಧಿ 3.5 ವರ್ಷ. ಮಾತ್ರವಲ್ಲದೆ ಆತನ ಜೀವಿತದಲ್ಲಿ ಕೂಡ 3 ಎಂಬತಕ್ಕಂಥದ್ದನ್ನು ಅನೇಕ ಸಂದರ್ಭದಲ್ಲಿ ಹೇಳಿರುವಂಥದ್ದನ್ನು ಕೂಡ ನೋಡ್ತೇವೆ. ನಾವು ಯೋಹಾನ ಸುವಾರ್ತೆ 2:19 ಒಂದು ಮಾತಿದೆ ನೋಡ್ರಿ. ಈ ದೇವಾಲಯವನ್ನ ಕೆಡವ್ರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸ್ತೇನೆ ಎಂಬುದಾಗಿ ದೇಹ ಎಂಬ ಆತನ ಇದರಲ್ಲಿ ಹೇಳಿದಂಥ ಮಾತನ್ನು ಕೂಡ ನಾವು ನೋಡ್ತೇವೆ. ಹಾಗೆ ನಾವು ನೋಡುವಾಗ ಲೂಕನ ಬರೆದ ಸುವಾರ್ತೆ 13:32-33 ನೋಡ್ರಿ. ಇಲ್ಲಿ ಕೂಡ ನೋಡುವಾಗ 3 ದಿನದ ಒಂದು ಪ್ರಸ್ತಾಪ. ಇವತ್ತು ನಾಳೆ 3ನೇ ದಿನದಲ್ಲಿ ಸಿದ್ಧಿಗೆ ಬರ್ತೇನೆ ಎಂಬುದಾಗಿ
ಹೇಳುವಂಥ ಒಂದು ಮಾತನ್ನ ಇಲ್ಲಿ ಕೂಡ ನೋಡ್ತೇವೆ. ಹಾಗೆ ನಾವು ನೋಡುವಂಥ ಸಂದರ್ಭದಲ್ಲಿ 3 ದಿನಗಳು ಮನುಷ್ಯನ ಜೀವಿತದಲ್ಲಿ ಬಹಳ ವಿಶೇಷ. ಮೊದಲು ನೋಡುವಾಗ ನಮ್ಮ ಹುಟ್ಟಿದ ದಿನ ಯಾರು ಆಚರಿಸ್ತಾರೆ, ನೆನೆಸ್ತಾರೆ, ತಂದೆ ತಾಯಿಗಳು ನೆನೆಸ್ತಾರೆ. ಮರಣದ ದಿನ ಮಕ್ಕಳು ಅಥವಾ ಬಂಧುಗಳು ನೆನೆಸ್ತಾರೆ. ಜೀವಿತದ ದಿನ ನಾವೇ ನೆನಪು ಮಾಡ್ಕೋಬೇಕು. ಮನುಷ್ಯನ ಜೀವಿತ ಒಂದು 3 ದಿನಗಳು ಎಂಬುದಾಗಿ ಹೇಳುವಂಥದ್ದನ್ನು ನೋಡ್ತೇವೆ. ಹುಟ್ಟಿದ ದಿನ ತಂದೆ ತಾಯಿಗಳು ನೆನಪು ಮಾಡ್ಕೊಳ್ತಾರೆ. ಮರಣದ ದಿನವನ್ನು ಮಕ್ಕಳು ಅಥವಾ ಬಂಧುಗಳು ನೆನಪು ಮಾಡ್ಕೊಳ್ತಾರೆ. ಜೀವಿತದ ದಿನಗಳನ್ನ ನಾವೇ ನೆನಪು ಮಾಡ್ಕೊಳ್ಬೇಕು. ಯಾಕೆ? ಆ ಜೀವಿತದ ದಿನಗಳಲ್ಲಿ ನಾವು ಏನು ಮಾಡ್ತೇವೋ ಅದರ ಪ್ರತಿಫಲವನ್ನು ನಾವೇ ಅನುಭವಿಸ್ತೇವೆ. ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆ ಪ್ರತಿಫಲ, ಕೆಟ್ಟದ್ದು ಮಾಡಿದ್ರೆ ಅದರ ಪ್ರತಿಫಲ. ಅದರಿಂದ ದೇವರು ಈ ಒಂದು ಅವಧಿಯಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸರಿ ಮಾಡ್ಕೊಳ್ವಂಥ ಅಥವಾ ಸರಿಯಾಗಿ ನಡೆಯುವಂಥ ಒಂದು ಸಮಯವನ್ನು ಕೊಟ್ಟಿದ್ದಾರೆ. ಸಮಯ ಇರುವಾಗ ಸರಿಪಡಿಸ್ಕೊಳ್ಬೇಕಂತ ಒಂದು ಜವಾಬ್ದಾರಿಕೆ ಪ್ರತಿಯೊಬ್ಬರಲ್ಲಿ ಕೂಡ ಇದೆ. ಅದರಿಂದ ನಾವು ನೋಡುವಾಗ ವಿಮೋಚನ ಕಾಂಡ ಓದೋದು ಬೇಡ್ರಿ 19ನೇ ಅಧ್ಯಾಯದಲ್ಲಿ ನೋಡುವಾಗ ದೇವರು ಒಂದು ದರ್ಶನ ಕೊಡಲಿಕ್ಕೆ ಮೋಶೆಯ ಮೂಲಕವಾಗಿ ಹೇಳ್ತಾರೆ, ಇವತ್ತು ನಾಳೆ 2 ದಿನ ನಿಮ್ಮನ್ನ ಸಿದ್ಧಪಡಿಸ್ಕೊಡ್ರಿ ಎಂಬುದಾಗಿ ಹೇಳುವಂಥದ್ದನ್ನು ನೋಡ್ತೇವೆ. ಮೋಶೆ ಬೆಟ್ಟದಿಂದ ಇಳಿದು ಬಂದು ಅವ್ರನ್ನ ಶುದ್ಧಪಡಿಸಿದ್ರು ಎಂಬುದಾಗಿ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಅದರಿಂದ ದೇವರು ನಮ್ಮನ್ನು ಶುದ್ಧಪಡಿಸ್ಕೊಳ್ಳಿಕ್ಕೆ ಕೊಟ್ಟಿರ್ತಕ್ಕಂಥ ಅವಕಾಶದಲ್ಲಿ ನಾವು ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಸಿದ್ಧಪಡಿಸ್ಕೊಳ್ದೆ ಹೋದ್ರೆ ದೇವರ ಒಂದು ದರ್ಶನವನ್ನು ಅಥವಾ ದೇವರ ಸಾನ್ನಿಧ್ಯವನ್ನ ನಾವು ಪಡೀಲಿಕ್ಕೆ ಸಾಧ್ಯತೆ ಇಲ್ಲ ಎಂಬತಕ್ಕಂಥ ಅಂಶವನ್ನು ಕೂಡ ನಾವು ತಿಳ್ಕೊಳ್ಬೇಕು. ಇಲ್ಲಿ ನೋಡುವಾಗ ಈ ಸಾಕನ ಬಲಿ ನೋಡುವಾಗ ಮೋರಿಯಾ ಗುಡ್ಡ, ಅದು ಈಗ ಚಿಯೋನ್ ಬೆಟ್ಟ ಎಂಬುದಾಗಿ ಕರೆಯುವಂಥದ್ದನ್ನು ಕೂಡ ನೋಡ್ತೇವೆ. ಹಾಗೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಒಂದು ಈಡು ಬಲಿ, ಅದು ಕಲ್ವಾರಿಯ ಗುಡ್ಡ, 2 ಇರುವಂಥದ್ದು ಯೆರೂಸಲೇಮಿನಲ್ಲಿಯೇ ಎಂಬತಕ್ಕಂಥ ಅಂಶವನ್ನು ಕೂಡ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ನಾವು 6ನೇದಾಗಿ ನೋಡುವಂಥ ಸಂದರ್ಭದಲ್ಲಿ ಇಬ್ಬರು ಸೇವಕರು ಆ ಕತ್ತೆಯ ಜೊತೆಲಿ ಹೋಗ್ತಾರೆ. ಅವರು ಬೆಟ್ಟಕ್ಕೆ ಹೋಗೋದಿಲ್ಲ, ಅಲ್ಲೇ ದೂರದಲ್ಲಿ ಕತ್ತೆಯ ಜೊತೆಲಿ ಬಿಟ್ಟು ಹೋಗುವಂಥದ್ದನ್ನು ಕೂಡ ನೋಡ್ತೇವೆ. ಇದು ಕೂಡ ನೋಡುವಾಗ ಹಿಂದೆ ನಡೆದಂಥ ಒಂದು ಘಟನೆಗಳು ನೋಡುವಾಗ ಮೋಶೆ ತನ್ನ ಶಿಷ್ಯನಾದ ಯೆಹೋಶುವನ ಮೇಲೆ ಬೆಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ಆರೋನನ ಊರನ್ನ ಇಬ್ಬರನ್ನ ಇಸ್ರಾಯೇಲ್ ಜನಾಂಗವನ್ನ ನೋಡ್ಕೊಳ್ಳಿಕ್ಕೆ ಬಿಟ್ಟಂತ ಒಂದು ಘಟನೆಗೆ ಅದು ನಿದರ್ಶನವಾಗಿದೆ ಎಂಬತಕ್ಕಂಥದ್ದನ್ನ ನಾವು ನೋಡ್ತೇವೆ. ಅದರಿಂದ ಇಲ್ಲಿ ಕೂಡ ನಾವು ನೋಡುವಂಥ ಸಂದರ್ಭದಲ್ಲಿ ಇಸ್ರಾಯೇಲ್ ಜನಾಂಗವನ್ನ ಕತ್ತೆಗೆ ಹೊಸ ಒಡಂಬಡಿಕೆ ಬಂದಂಥವ್ರನ್ನ ಕತ್ತೆ ಮರಿಗೆ ಹೋಲಿಕೆ ಆಗಿರುವಂಥದ್ದನ್ನು ನೋಡ್ತೇವೆ. ಅದರಿಂದ ದೇವರ ವಾಕ್ಯದಲ್ಲಿ ನೋಡುವಾಗ ಗಲಾತ್ಯ 3:24 ನಾವು ನೋಡುವಾಗ ಹೀಗೆಲ್ಲಾಗಿ ಧರ್ಮಶಾಸ್ತ್ರವು ನಿಮ್ಮನ್ನು ಕಾಯುವ ಆಳಿದಂತಾಗಲಿ, ನಾವು ನಂಬಿಕೆಯಿಂದ ಇರುವಂತೆಯ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿ ಸೇರುವುದರ ತನಕ ಅದು ನಮ್ಮನ್ನು ಕಾಯುತ್ತದೆ. ಅದರಿಂದ ಇಲ್ಲಿ ನೋಡುವಾಗ ಧರ್ಮಶಾಸ್ತ್ರ ನಮ್ಮನ್ನ ಕಾಯುವ ಆಳ್ದಂತಾಗಿದೆ. ಎಲ್ಲಿವರೆಗೆ ಎಂಬುದಾಗಿ ನೋಡುವಾಗ ನಾವು ನಂಬಿಕೆಯ ಮೂಲಕವಾಗಿ ನೀತಿವಂತರಾಗಲಿಕ್ಕೆ ಅದು ನಮ್ಮನ್ನು ನಡೆಸ್ತದೆ ಎಂಬತಕ್ಕಂಥ ಅಂಶವನ್ನು ಕೂಡ ನೋಡ್ತೇವೆ. ಅದರಿಂದ ಇಸ್ರಾಯೇಲ್ ಜನಾಂಗವನ್ನ ಕಾಯಲಿಕ್ಕೆ ದೇವರು ಅರಸುಗಳನ್ನ, ಪ್ರವಾದಿಗಳನ್ನ, ಧರ್ಮಶಾಸ್ತ್ರವನ್ನ, ಆರಾಧನೆಯನ್ನ, ಆಲಯವನ್ನ ಕೊಟ್ಟದ್ದಕ್ಕೆ ಅದು ಛಾಯೆ ಆಗಿದೆ ಎಂಬತಕ್ಕಂಥ ಅಂಶವನ್ನು ಕೂಡ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಅದು ಮಾತ್ರವಲ್ಲದೆ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸಾಕನು ಆ ಕಟ್ಟಿಗೆಯನ್ನ ಹೊತ್ತುಕೊಂಡು ಹೋಗುವಂಥದ್ದನ್ನ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ.
ತದ್ರೀತಿಯಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ತಾನೇ ಸಿಲುಬೆಯನ್ನ ಹೊತ್ತುಕೊಂಡು ಹೋದಂಥದ್ದನ್ನ ನಾವು ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಯೋಹಾನ 19:17. ಅವರು ಯೇಸುವನ್ನು ಎದುರುಕೊಂಡು ಹೋದರು. ಆ ದೂತನ ಶಿಲುಬೆಯನ್ನು ಹಾಕಿಕೊಂಡು ಪ್ರವಾದಿಗಳ ಸ್ಥಾನಕ್ಕೆ ಹೋದರು. ಅದರಿಂದ ಯೇಸು ಕ್ರಿಸ್ತನು ಆ ಸಿಲುಬೆಯನ್ನ ತಾನೇ ಹೊತ್ತುಕೊಂಡು ಆ ಗೊಲ್ಗೊಥಾ ಎಂಬ ಸ್ಥಳಕ್ಕೆ ಹೋದರು. ಈ ಸಾಕನು ಹೇಗೆ ಆ ಕಟ್ಟಿಗೆಯನ್ನು ಹೊತ್ತುಕೊಂಡು ಆ ಮೋರಿಯ ಗುಡ್ಡಕ್ಕೆ ಹೋದ್ರು, ದೇವರು ನೇಮಿಸಿದಂಥ ಸ್ಥಳಕ್ಕೆ ಹೋದ್ರು, ತದ್ರೀತಿಯಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಆ ಸಿಲುಬೆಯನ್ನ ಹೊತ್ತುಕೊಂಡು ಹೋದಂಥದ್ದು ನಾವು ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಅದು ಮಾತ್ರವಲ್ಲದೆ ಆತನು ಹೊತ್ತುಕೊಂಡು ಹೋದಂಥದ್ದು ಯಾವುದು ಎಂಬುದಾಗಿ ವಾಕ್ಯ ಭಾಗದಲ್ಲಿ ನೋಡುವಾಗ, ಈಗ ತಾನೇ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಓದಂತ 53ನೇ ಅಧ್ಯಾಯದ 4ನೇ ವಚನದಲ್ಲಿ ಒಂದು ಮಾತಿದೆ ನೋಡ್ರಿ. ಅದರಿಂದ ಆತನು ಹೊತ್ತ ಹೊರೆಯೇ ನಮ್ಮ ಸಂಕಟಗಳಿಗೆ ಹೌದು ಎಂಬುದಾಗಿ ಹೇಳುವಂಥದ್ದು. ಅದರಲ್ಲಿ 11ನೇ ವಚನ, ಅವನನ್ನು ಚರ್ಚಿಸುವುದು ಯೆಹೋವನ ಸಮೀಪವಾಗಿದ್ದು, ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೇಳಿಕೊಂಡನು. ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದರೆ ತನ್ನ ಸಂತಾನವನ್ನು ನೋಡುವುದು ಚಿರಂಜೀವಿ ಆಗಿದ್ದನು. ಇಲ್ಲಿ ನೋಡುವಾಗ ಅವನು ಅವರ ಅಪರಾಧಗಳನ್ನೆಲ್ಲ ಹೊತ್ತುಕೊಂಡು ಹೋದನು ಎಂಬುದಾಗಿ ಕೂಡ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಅದರಿಂದ ನಮ್ಮೆಲ್ಲ ಸಂಕಟಗಳನ್ನ, ನಮ್ಮ ಎಲ್ಲ ಅಪರಾಧಗಳನ್ನ ದೇವರು ಆತನ ಮೇಲೆ ಹಾಕಿರು, ಆತನು ಎಲ್ಲರ ಭಾರಗಳನ್ನ ಹೊರುವಂಥವನು ಆದನು ಎಂಬುದಾಗಿ ಕೂಡ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಅದು ಮಾತ್ರವಲ್ಲದೆ ನಾವು ನೋಡುವಾಗ ಅವರ ಬಲಿ ದೇವರ ಒಂದು ಅಪೇಕ್ಷೆ ಅಥವಾ ದೇವರ ಚಿತ್ತಕ್ಕೆ ಒಳಪಟ್ಟಿತ್ತು ಎಂಬುದಾಗಿ ಕೂಡ ನೋಡ್ತೇವೆ. ನಾವು 22ನೇ ಅಧ್ಯಾಯದ 2ನೇ ವಚನ ನೋಡುವಾಗ, ನಿನ್ನ ಒಬ್ಬನೇ ಮಗನನ್ನ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಎಂಬುದಾಗಿ ಹೇಳುವಾಗ ದೇವರ ಒಂದು ಅಪೇಕ್ಷೆ, ಉದ್ದೇಶ ಏನು ಅಂದರೆ ದೇವರು ಅಬ್ರಾಹ್ಮನನ್ನ ಪರಿಶೋಧಿಸ್ಲಿಕ್ಕೋಸ್ಕರ ನಿನ್ನ ಒಬ್ಬನೇ ಮಗನನ್ನ ಸರ್ವಾಂಗ ಹೋಮವಾಗಿ ಅರ್ಪಿಸ್ಬೇಕೆಂಬುದಾಗಿ ಹೇಳ್ದಂಥದ್ದನ್ನು ನಾವು ನೋಡ್ತೇವೆ. ಹಾಗೆ ಇಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ನೋಡುವಾಗ ಆತನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು ಎಂಬುದಾಗಿ ಕೂಡ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಇಬ್ರಿಯ 2:9. ಅದರಿಂದ ಇಲ್ಲಿ ನೋಡುವಾಗ ವಾಕ್ಯ ಭಾಗದಲ್ಲಿ ಆತನು ಕೃಪೆಯಿಂದಲೇ ಎಲ್ಲರ ವಿಮೋಚನಾರ್ಥವಾಗಿ ಆತನು ಮರಣವನ್ನ ಅನುಭವಿಸಲೇ ಬೇಕಾಗಿತ್ತು ಎಂಬುದಾಗಿ ಕೂಡ ವಾಕ್ಯ ಭಾಗದಲ್ಲಿ ನೋಡ್ತವೆ. ಅದರಿಂದ ಸ್ನಾನಿಕನಾದ ಯೋಹಾನನು ತನ್ನ ಕಡೆಗೆ ಬರುವಂತ ಯೇಸುವನ್ನ ನೋಡಿ ಹಾಗೂ ಯಜ್ಞಕ್ಕೆ ನೇಮಿಸಿದಂಥ ಕುರಿ ಎಂಬುದಾಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕುರಿತು ತಿಳಿಸುವಂಥದ್ದನ್ನ ವಾಕ್ಯ ಭಾಗದಲ್ಲಿ ನೋಡ್ತೇವೆ. 1ನೇ ಯೋಹಾನ 2:2. ಸಮಸ್ತ ಲೋಕದ ಪಾಪಗಳನ್ನು ಸಹ ನಿರ್ಮಾಣ ಮಾಡುತ್ತಾನೆ. ಇಲ್ಲಿ ನೋಡುವಂತಹ ಸಂದರ್ಭದಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಮಾತ್ರವಲ್ಲ, ಸಮಸ್ತ ಲೋಕದ ಪಾಪವನ್ನ ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಅದರಿಂದ ಪ್ರತಿಯೊಬ್ಬರ ಪಾಪಗಳನ್ನ ನಿವಾರಣೆ ಮಾಡುವಂತ ಯಜ್ಞವಾಗಿದ್ದಾನೆ ಎಂಬತಕ್ಕಂಥ ಅಂಶವನ್ನು ಕೂಡ ವಾಕ್ಯ ಭಾಗದಲ್ಲಿ ನೋಡ್ತೇವೆ. 1ನೇ ತಿಮೋತಿ
2:5-6. ಏಕೆಂದರೆ ದೇವರಿಗೂ ಮನುಷ್ಯರಿಗೂ ಮಧ್ಯೆ ಆತನು ಎಲ್ಲ ಇಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಮಧ್ಯಸ್ಥನಾಗಿ ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿ ಕೊಟ್ಟನು ಎಂಬತಕ್ಕಂಥ ಅಂಶವನ್ನು ಕೂಡ ನೋಡ್ತೇವೆ. ಅದರಿಂದ ಇಲ್ಲಿ ನೋಡುವಾಗ ಆತನ ಬಲಿ ಒಂದು ದೇವರ ಚಿತ್ತಕ್ಕೆ ಒಳಪಟ್ಟಿತ್ತು ಎಂಬತಕ್ಕಂಥ ಅಂಶವನ್ನು ಕೂಡ ನೋಡ್ತೇವೆ. ಮುಂದೆ ನೋಡುವಾಗ ಇಸಾಕನು ವಿಧೇಯನಾದಂಥ ಮಗನು ಎಂಬತಕ್ಕಂಥ ಅಂಶವನ್ನು ಕೂಡ ನೋಡ್ತೇವೆ. ಯಾಕಂದ್ರೆ ಇಸಾಕನು ನೋಡುವಾಗ ಬಲಿಯಾಗುವಂಥ ಸಂದರ್ಭದಲ್ಲಿ ಸುಮಾರು 25 ವಯಸ್ಸು ಎಂಬುದಾಗಿ ಪಂಡಿತರು ಹೇಳುವಂಥದ್ದನ್ನು ನೋಡ್ತೇವೆ. ಆ 25ನೇ ವಯಸ್ಸಿನ ಇಸಾಕನು ಒಂದು ವೇಳೆ ತಪ್ಪಿಸ್ಕೊಂಡು ಹೋಗ್ಬೋದಾಯ್ತು ಅಲ್ವೇ? ಆದರೆ ಆ ಬ್ರಾಹ್ಮಣನು ಆತನ ಕೈಕಾಲುಗಳನ್ನು ಕಟ್ಟಿ ಯಜ್ಞ ವೇದಿ ಮೇಲೆ ಮಲಗಿಸುವಾಗ ತಂದೆಗೆ ವಿಧೇಯನಾಗಿ ಒಪ್ಪಿಸಿ ಆ ಕಾರ್ಯದಲ್ಲಿ ಸಹಕರಿಸುವಂಥದ್ದನ್ನು ನೋಡ್ತೇವೆ. ಅದರಿಂದ ತಂದೆಗೆ ಪ್ರಿಯನಾಗಿದ್ದ ಮಗನು ಮಾತ್ರವಲ್ಲದೆ ವಿಧೇಯನಾಗಿದ್ದಂಥ ಮಗನು ಎಂಬುದಾಗಿ ಕೂಡ ಇಸಾಕನ ವಿಷಯದಲ್ಲಿ ನಾವು ನೋಡ್ತೇವೆ. ಹಾಗೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಕೂಡ ದೇವರಿಗೆ ಪ್ರಿಯ ಮಗನು ಮಾತ್ರವಲ್ಲದೆ ವಿಧೇಯನಾದಂಥ ಮಗನು, ಆತನು ಎಲ್ಲಿವರೆಗೆ ತಗ್ಗಿಸಿಕೊಂಡು ಎಂಬುದಾಗಿ ನೋಡುವಾಗ ಸಿಲುಬೆಯ ಮರಣದವರೆಗೂ ಕೂಡ ತನ್ನನ್ನು ತಗ್ಗಿಸಿಕೊಂಡು ಎಂಬುದಾಗಿ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6-2 ವಚನಗಳು ಹೋದ್ರೆ, ದೇವರಿಗೆ ಸರಿಸಮಾನನಾಗಿರುವ ಅಮೂಲ್ಯ ಬದುಕಿಗೆ ಬಿಡುಗಡೆಯನ್ನು ನಡೆಸಿದರೆ ತನ್ನನ್ನು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮಾಡಿದನು. ಅಂದರೆ ಶಿಲುಬೆಯ ಮರಣವಾಗಲು ಒಂದು ವಸ್ತು ಇದೆಯಾದನು. ಇಲ್ಲಿ ನೋಡುವಾಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಸಿಲುಬೆಯ ಮರಣವನ್ನ ಹೊಂದುವಷ್ಟು ದೇವರಿಗೆ ವಿಧೇಯನಾದನು ಎಂಬತಕ್ಕಂಥ ಅಂಶವನ್ನು ಕೂಡ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ನಾವು ಮುಂದೆ ನೋಡುವಾಗ ಇಸಾಕನು ಒಬ್ಬ ಸೂಚಕ ಪುರುಷನು ಎಂಬುದಾಗಿ ನೋಡ್ತೇವೆ. ಇಸಾಕನು ತನ್ನ ಮಕ್ಕಳಾದ ಯಾಕೋಬ್ ಮತ್ತು ಏಸಾವರನ್ನ ಆಶೀರ್ವದಿಸುವಾಗ ಮುಂದೆ ನಡೆಯುವಂಥ ಸಂಗತಿಗಳನ್ನು ನಿಮಗೆ ತಿಳಿಸ್ತೇನೆ ಎಂಬುದಾಗಿ ಆತನು ಅವ್ರನ್ನ ಆಶೀರ್ವದಿಸುವಂಥದ್ದನ್ನು ನೋಡ್ತೇವೆ. ಅಂದರೆ ಒಬ್ಬ ಸೂಚಕ ಪುರುಷನಾಗಿ ಮುಂದೆ ಅವರ ಜೀವಿತದಲ್ಲಿ ನಡೆಯುವಂಥ ಘಟನೆಗಳನ್ನ ಮುಂದಾಗಿ ಸೂಚಿಸುವಂಥದ್ದನ್ನು ನೋಡ್ತೇವೆ. ಹಾಗೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಕೂಡ ಅವರು ಮುಂದೆ ನಡೆಯುವಂಥ ಅನೇಕ ಘಟನೆಗಳನ್ನ ಅವರು ತಿಳಿಸಿರುವಂಥದ್ದನ್ನು ವಾಕ್ಯ ಭಾಗದಲ್ಲಿ ನೋಡ್ತೇವೆ. ನಾವು ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ನೋಡುವಾಗ ಅಧ್ಯಾಯ ಪೂರ್ತಿಯಾಗಿ ಅನೇಕ ಘಟನೆಗಳನ್ನ ಮುಂದೆ ನಡೆಯುವಂಥ ಸಂಗತಿಗಳನ್ನ ಅವರು ತಿಳಿಸಿರುವಂಥದ್ದನ್ನು ನೋಡ್ತೇವೆ. ಹಾಗೆ ಅವರು ಕಡೇ ವಾರದಲ್ಲಿ ಯೆರೂಸಲೇಮ್ ಕಡೆಗೆ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ 3 ಸಾರಿ ಮುಂದೆ ನಡೆಯುವಂಥ ಸಂಗತಿಗಳನ್ನ ಅವರು ತಿಳಿಸಿರುವಂಥದ್ದನ್ನು ನೋಡ್ತೇವೆ. ಅದನ್ನು ಮಾರ್ಕೊಂಡು ಬರೋ ಸುವಾರ್ತೆ 8:31, 9:31, 10:32, 2:33 ಬರ್ದಿದೆ. 8:31 ಹೋದ್ರೆ, ಅಲ್ಲಿ ನೋಡುವಾಗ ಆತನು ಮುಂದೆ ಸಂಭವಿಸುವ ಸಂಗತಿಯನ್ನು ತಿಳಿಸುವಂಥದ್ದನ್ನೇ 10:32 ಮಾರ್ಕೊಂಡು ಬರೆಸುವಾರ್ತೆ. ಇಲ್ಲಿ ನೋಡುವಾಗ
ಮುಂದೆ ನಾವು ವಾಕ್ಯ ಭಾಗದಲ್ಲಿ ನೋಡುವಾಗ ಈ ಸಾಕನು ಈ ಬಲಿಯ ಘಟನೆ ನಡೆದ ಮೇಲೆ ಅಬ್ರಾಮನು ಸ್ವದೇಶದಿಂದ ಹೆಣ್ಣನ್ನ ತರಿಸಿ ಅವರಿಗೆ ಮದುವೆ ಮಾಡಿ ಒಂದು ಸಂತತಿಯನ್ನ ಪಡೆದಂಥದ್ದನ್ನು ನೋಡ್ತೇವೆ. ಹಾಗೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅವರ ಸಂತತಿಯನ್ನ ಯಾವಾಗ ನೋಡ್ತಾರೆ ಎಂಬತಕ್ಕಂಥ ನೋಡುವಾಗ ನಾವು ಯೆಶಾಯ 53:11 ನಾವು ನೋಡ್ತೇವೆ, ಆತನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತವಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತತಿಯನ್ನ ನೋಡ್ತಾರೆ ಎಂಬತಕ್ಕಂಥ ಅಂಶವನ್ನು ಕೂಡ ಪ್ರವಾದಿಯಾದಂಥ ಯೆಶಾಯನ ಮೂಲಕವಾಗಿ ಆತನು ಹುಟ್ಟುವುದಕ್ಕೆ 750 ವರ್ಷಗಳ ಹಿಂದೆನೆ ಪ್ರವಾದಿಸಿರ್ತಕ್ಕಂಥ ಮಾತನ್ನ ನೋಡ್ತೇವೆ. ಅದರಿಂದ ಆತನು ಪ್ರಾಯಶ್ಚಿತ್ತವಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತತಿಯನ್ನ ನೋಡ್ತಾನೆ ಎಂಬತಕ್ಕಂಥ ಅಂಶ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಅದು ಮಾತ್ರವಲ್ಲದೆ ಪುನರುತ್ಥಾನದ ವಿಷಯದಲ್ಲಿ ಕೂಡ ನೋಡುವಂಥ ಸಂದರ್ಭದಲ್ಲಿ ಇಸಾಕನ ವಿಷಯದಲ್ಲಿ ಒಂದು ಮಾತನ್ನ ಬರೆದಿರುವಂಥದ್ದನ್ನು ನೋಡ್ತೇವೆ. ಇಬ್ರಿಯ 11:19. ದೇವರು ಅವನನ್ನು ಬದುಕಿಸಿದ ಸಮರ್ಥನಾಗಿ ಗಾಯಗೊಳಿಸಿದನು ಮತ್ತು ತತ್ವಗಳಿಂದಲೇ ಜೀವಿತನಾಗಿ ಅನುಸರಿಸಿದೆ ಅವನನ್ನು ಹೊಂದಿದನು. ಇಲ್ಲಿ ನೋಡುವಾಗ ಅಬ್ರಾಹ್ಮಣಲ್ಲಿದ್ದಂಥ ಒಂದು ನಂಬಿಕೆ, ದೇವರ ಮೇಲೆ ಅವನಿಗಿದ್ದಂಥ ಪ್ರೀತಿ, ಭಯಭಕ್ತಿ, ಇಲ್ಲಿ ನೋಡುವಾಗ ಇಸಾಕನು ಆ ಬಲಿಯಾಗಿ ಅರ್ಪಿಸಿದ್ರು ಕೂಡ ದೇವರು ಅವನನ್ನ ಬದುಕಿಸ್ತಾನೆ ಎಂಬತಕ್ಕಂಥ ನಂಬಿಕೆ, ಸತ್ತರೊಳಗಿಂದ ಬದುಕಿ ಬಂದಂತೆ ಆತನನ್ನ ಪಡೆದನು ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ಓದ್ತೇವೆ. ಅದರಿಂದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ಕೂಡ ನೋಡುವಾಗ ನಾವು ಅಪೊಸ್ತಲ ಕೃತ್ಯ 5:30 ನೋಡುವಾಗ ದೇವರಿಗೆ ಉತ್ತರವೇ, ನೀನು ಮರದ ಭಾಗಕ್ಕೆ ಇರುವಾಗ ತೂಗು ಹಾಕಿ ಕೊಂಡಿದ್ದ ನಮ್ಮ ಪಿತೃಗಳ ದೇವರು ಎನಿಸಿದನು. ಹೇಗೆ ಈ ಸಾಕನ ಸತ್ತವರೊಳಗಿಂದ ಎದ್ದು ಬಂದಂತೆ ಆತನು ಬದುಕಿಸಲು ತದ್ರೀತಿಯಲ್ಲಿ ಪಡೆದನೋ, ತದ್ರೀತಿಯಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪಿತೃಗಳ ದೇವರು ಎಬ್ಬಿಸಿದನು ಎಂಬುದಾಗಿ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಅನಂತರದಲ್ಲಿ ನಾವು ನೋಡುವಾಗ ಈ ಸಾಕನ ಬದಲಾಗಿ ಆ ಮುಳ್ಳಿನ ಪೊದೆಯೊಳಗೆ ಮುಳ್ಳಿನಿಂದ ಸಿಕ್ಕಿ ಹಾಕೊಂಡಿದ್ದ ಕುರಿಯನ್ನ ಬದಲಾಗಿ ಈಡುಬರಿಯಾಗಿ ಅಬ್ರಾಹ್ಮನು ಅರ್ಪಿಸಲು ಎಂಬುದಾಗಿ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಈ ಲೋಕದ ಜೀವಿತ ದಿನಗಳು ಹೇಗಿತ್ತು ಎಂಬುದಾಗಿ ನೋಡುವಾಗ ವಾಕ್ಯ ಭಾಗದಲ್ಲಿ ಪ್ರವಾದಿಯ ಒಂದು ಜೀವಿತವನ್ನ ನಾವು ಎಜ್ಕೇಲ್ ಗ್ರಂಥದಲ್ಲಿ ನೋಡ್ತೇವೆ. ಎಜ್ಕೇಲ್ 2:6. ಇಲ್ಲಿ ನೋಡುವಾಗ ಪ್ರವಾದಿಯ ಒಂದು ಜೀವಿತ ಹೇಗಿತ್ತು ಅಂದ್ರೆ, ಮುಳ್ಳು ಪೊದೆಯಲ್ಲಿ ಅಥವಾ ಕೊಂಪೆಯಲ್ಲಿ ಸಿಕ್ಕಿ ಹಾಕೊಂಡಿರ್ತಕ್ಕಂಥ ಸ್ಥಿತಿಯಲ್ಲಿ ಚೇಳುಗಳ ನಡುವೆ ಕೊಂಡಿಯ ಮಧ್ಯೆ ಇರುವಂತಹ ಸ್ಥಿತಿ ಇತ್ತು. ಅವರು ಏನ್ ಮಾಡ್ತಾರೆ? ಎದುರಿಸ್ತಾರೆ, ಗದರಿಸ್ತಾರೆ, ಬಿರುನುಡಿ ಇದೆ, ಇವಕ್ಕೆಲ್ಲ ಎದುರಬೇಡ ಎಂಬುದಾಗಿ ಅಲ್ಲಿ ಪ್ರವಾದಿಗೆ ಧೈರ್ಯ ಪಡಿಸುವಂಥದ್ದನ್ನು ನೋಡ್ತೀವಿ. ಆದರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಈ ಲೋಕದ ಜೀವಿತದಲ್ಲಿ ಅವರು ಶಾಸ್ತ್ರಿಗಳ, ಪರಿಸಾಯರ, ಸದ್ದುಕಾಯರ, ಹಿರಿಯರ ಮಧ್ಯದಲ್ಲಿ ಆತನ ಜೀವಿತ ಹೇಗಿತ್ತು ಎಂಬುದಾಗಿ ನೋಡುವಾಗ ಈ ರೀತಿ ಮುಳ್ಳಿನ ಹೊತೆಯಲ್ಲಿ ಅಥವಾ ಕೊಂಪೆಯಲ್ಲಿ ಸಿಕ್ಕಿ ಹಾಕೊಂಡಂಥ ಸ್ಥಿತಿಯಲ್ಲಿತ್ತು ಎಂಬುದಾಗಿ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಅನೇಕ ರೀತಿಯಲ್ಲಿ ಅವ್ರನ್ನ ಪ್ರಶ್ನೆ ಮಾಡಿ ತಪ್ಪು ಹುಡುಕುವಂಥದ್ದನ್ನು, ಆತನ ಹಿಡೀಲಿಕ್ಕೆ, ಆತನ್ನು ಕೊಲ್ಲಿಕ್ಕೆ ಸಂದರ್ಭಗಳನ್ನ ನೋಡ್ತಾ ಇದ್ರು ಎಂಬುದಾಗಿ ಕೂಡ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಲೂಕನ ಬರೆಸುವಾರ್ತೆ 11:54 ಆತನನ್ನ ಮಾತಿನಲ್ಲಿ ಸಿಕ್ಕಿಸುವುದಕ್ಕೆ ನೋಡ್ತಾ ಇದ್ರು ಎಂಬುದಾಗಿ ನೋಡ್ತೇವೆ. ಅದೇ ಲೂಕನ ಬರೆಸುವಾರ್ತೆಯಲ್ಲಿ ನಾವು ನೋಡುವಾಗ 20:19 ಆತನನ್ನು ಇಡುವುದಕ್ಕೆ
ಸಂದರ್ಭ ನೋಡ್ತಾ ಇದ್ರು, ಅದನ್ನು ಕೊಲ್ಲುವುದಕ್ಕೆ ಸಂದರ್ಭ ನೋಡ್ತಾ ಇದ್ರು ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಅದರಿಂದ ಯೇಸು ಕ್ರಿಸ್ತನ ಒಂದು ಜೀವಿತ ಈ ರೀತಿಯಾಗಿ ಮುಳ್ಳಿನ ಕಂಪಿಯಲ್ಲಿ ಸಿಕ್ಕಿ ಹಾಕೊಂಡಿರುವಂಥ ಕುರಿಯ ರೀತಿಯಲ್ಲಿ ಇತ್ತು ಎಂಬತಕ್ಕಂಥ ಅಂಶವನ್ನು ಕೂಡ ನಾವು ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಅದರಿಂದ ಈ ಎಲ್ಲ ಅಂಶಗಳು ನೋಡುವಾಗ ಯೇಸು ಕ್ರಿಸ್ತ ಒಂದು ಜೀವಿತ, ಈ ಸಾಕನ ಒಂದು ಜೀವಿತದಲ್ಲಿ ಇರ್ತಕ್ಕಂಥ ಒಂದು ಸಾಮ್ಯತೆಯನ್ನ, ಅನೇಕ ಸಂಗತಿಗಳನ್ನ ನಾವು ನೋಡಿದ್ವಿ. ಆದರೆ ಇಲ್ಲಿ ಮುಖ್ಯವಾಗಿ ನಾವು ನೋಡುವಾಗ ಈ ಸಾಕನ ಬಲಿಯಿಂದ ಮಾನವರಿಗೆ ಉಂಟಾದಂಥ ಆಶೀರ್ವಾದಗಳೇನು ಎಂಬತಕ್ಕಂಥದ್ದು ನೋಡುವಾಗ, ಈ ಸಾಕನಿಂದ ದೇವರು ನಿನ್ನ ಒಬ್ಬನೇ ಮಗನನ್ನ ನನಗೆ ಸಮರ್ಪಿಸಲು ಹಿಂದೆಗೆಯಲಿಲ್ಲವಾದ್ರಿಂದ ಈಗ ನೀನು ದೇವರ ಮೇಲೆ ಇಟ್ಟಿರ್ತಕ್ಕಂಥ ಭಯಭಕ್ತಿ ನನಗೆ ತೋರಿ ಬಂತು ಎಂಬುದಾಗಿ ಹೇಳುವಂಥದ್ದನ್ನು ನಾವು ವಾಕ್ಯ ಭಾಗದಲ್ಲಿ ನೋಡ್ತೇವೆ. ನೀನು ನಿನ್ನ ಒಬ್ಬನೇ ಮಗನನ್ನ ನನಗೆ ಅರ್ಪಿಸಲು ಹಿಂದೆಗೆಯಲಿಲ್ಲವಾದ್ರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂದು ತೋರಿ ಬಂತು ಎಂಬುದಾಗಿ ಆತನ ವಿಷಯದಲ್ಲಿ ನೋಡ್ತೇವೆ. ಅದರಿಂದ ದೇವರು ಅಬ್ರಾಮನನ್ನ ಪರಿಶೋಧಿಸಿದ್ರು. ಆ ಪರಿಶೋಧನೆಯಲ್ಲಿ ಅಬ್ರಾಮನು ದೇವರಿಂದ ಮೆಚ್ಚುಗೆಯನ್ನ ಪಡೆದನು ಎಂಬುದಾಗಿ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಈ ಒಂದು ಮೆಚ್ಚುಗೆಯನ್ನ ಪಡೆದಂಥ ಅಬ್ರಾಮನು ದೇವರಿಂದ ಆಶೀರ್ವಾದವನ್ನ ಪಡೆದಂಥದ್ದನ್ನು ಕೂಡ ನೋಡ್ತೇವೆ. ಅಲ್ಲಿ ನೋಡುವಾಗ 4 ಆಶೀರ್ವಾದಗಳನ್ನ ಪಡಿಕೊಳ್ತಾರೆ. ನಿನ್ನನ್ನು ಆಶೀರ್ವದಿಸುವೆನು. ನೋಡುವಾಗ 2 ಸಾರಿ ಹೇಳ್ತಾರೆ, ಖಂಡಿತವಾಗಿ ದೇವರು ಮಾಡುವಂಥ ಒಂದು ಕಾರ್ಯಗಳನ್ನ ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಎಂಬುದಾಗಿ ಹೇಳುವಂಥದ್ದನ್ನು ನೋಡ್ತೇವೆ. ಹೇಗೆ ಹೆಚ್ಚಿಸ್ತಾರೆ? ಆಕಾಶದ ನಕ್ಷತ್ರಗಳಾಗೆ, ಸಮುದ್ರದ ತೀರದ ಉಸಿಬಿನಾಗಿ ಹೆಚ್ಚಿಸ್ತೇನೆ ಎಂಬುದಾಗಿ ಹೇಳುವಂಥದ್ದನ್ನು ನೋಡ್ತೇವೆ. ಅದು 2 ಆಶೀರ್ವಾದಗಳು, ಒಂದು ಪರಲೋಕದ ಆಶೀರ್ವಾದ, ಒಂದು ಭೂಲೋಕದ ಆಶೀರ್ವಾದಕ್ಕೆ ಪಾತ್ರನಾಗಿ ಮಾಡಿರುವಂಥದ್ದನ್ನು ನೋಡ್ತೇವೆ. ಅದರಿಂದ ದೇವರು ಅಬ್ರಾಮನ ಒಂದು ಭಯಭಕ್ತಿಯನ್ನ, ಆತನಲ್ಲಿ ದೇವರ ಮೇಲಿದ್ದಂಥ ನಂಬಿಕೆಯನ್ನ, ದೇವರ ಮೇಲಿದ್ದಂಥ ಪ್ರೀತಿಯನ್ನ ಆತನ ನೋಡಿ ಅವನನ್ನ ಆಶೀರ್ವದಿಸುವಂಥದ್ದನ್ನ ನೋಡ್ತೇವೆ. ಅದು ಮಾತ್ರವಲ್ಲದೆ ಆತನಿಗೆ ನೀನು ಶತ್ರುಗಳ ಪಟ್ಟಣವನ್ನ ಸ್ವಾಧೀನ ಮಾಡಿಕೊಳ್ಬಿರಿ ಮತ್ತು ಎಲ್ಲ ಜನಾಂಗಗಳಿಗೆ ನಿನ್ನಿಂದ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ 4 ಆಶೀರ್ವಾದಗಳನ್ನ ದೇವರು ಅನುಗ್ರಹಿಸಿದಂಥದನ್ನ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂಥ ಉದ್ದೇಶ ಏನು ಎಂಬುದಾಗಿ ವಾಕ್ಯ ಭಾಗದಲ್ಲಿ ಅನೇಕ ಸಂಗತಿಗಳನ್ನ ನೀವು ಧ್ಯಾನ ಮಾಡಿದ್ದೀರ. ಯೇಸು ಕ್ರಿಸ್ತನು ಬಂದಂಥ ಒಂದು ಉದ್ದೇಶ ಕೆಟ್ಟು ಹೋಗಿರುವಂಥವರನ್ನ ಹುಡುಕಿ ರಕ್ಷಿಸಲು ಬಂದನು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನೋಡುವಾಗ ಆತನು ಅದೃಶ್ಯನಾದ ದೇವರ ಪ್ರತಿರೂಪನು ಎಂಬುದಾಗಿ ನೋಡ್ತೇವೆ. ದೇವರು ಹೇಗಿದ್ದಾರೋ ತದ ರೀತಿಯಲ್ಲಿ ಆತನ ಮಗನನ್ನ ಉಂಟು ಮಾಡಿದ್ರು ಎಂಬುದಾಗಿ ಪ್ರಾರಂಭದಲ್ಲೇ ನೋಡ್ತೇವೆ. ಹಾಗೆ ಮನುಷ್ಯನನ್ನು ಹೇಗೆ ಉಂಟು ಮಾಡಿದ್ರು ಎಂಬುದಾಗಿ ನೋಡುವಾಗ ನಮ್ಮ ಹೋಲಿಕೆಗೆ ನಮ್ಮ ಸ್ವರೂಪದಲ್ಲಿ ಉಂಟು ಮಾಡೋಣ ಎಂಬುದಾಗಿ ಮನುಷ್ಯನ ವಿಷಯದಲ್ಲಿ ದೇವರು ಹೇಳಿ ಅವರ ಸ್ವರೂಪದಲ್ಲಿ ಮನುಷ್ಯನ ಉಂಟು ಮಾಡದಂಥದ್ದನ್ನು ನೋಡ್ತೇವೆ. ಹೀಗೆ ದೇವರ ಸ್ವರೂಪದಲ್ಲಿ ಉಂಟು ಮಾಡಿದಂಥ ಮನುಷ್ಯನು ದೇವರು ಕೊಟ್ಟಂಥ ಆಜ್ಞೆಯನ್ನ ಮೀರಿ ಅವಿಧೇಯನಾಗಿ ಪಾಪ ಮಾಡಿದನು. ಪಾಪದ ಸಂಬಳವಾದ ಮರಣವನ್ನ ಅನುಭವಿಸಿದನು. ಒಂದು ವೇಳೆ ಪಾಪ ಮಾಡಿದಂಥ ಸಂದರ್ಭದಲ್ಲಿ ದೇವರು ಅವನು ಸಂಪೂರ್ಣವಾಗಿ ನಾಶ ಮಾಡಿ ಮತ್ತೆ ಬೇರೆ ಜನಾಂಗವನ್ನು ಉಂಟು ಮಾಡ್ಬೋದಿತ್ತು. ಆದರೆ ದೇವರ ನೀತಿ ಆಗಲ್ಲ. ದೇವರು ಹೇಳ್ತಾರೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಸವಾದರೂ ಸಂತೋಷ ಉಂಟು, ತಿರುಗಿಕೊಂಡು ಬಾಳುವುದೇ ಸಂತೋಷ. ನಾವು ವಾಕ್ಯ ಭಾಗದಲ್ಲಿ ನೋಡ್ತೇವೆ, 3ನೇ ಅಧ್ಯಾಯದಲ್ಲಿ ಆದಾಮ ಅವಳು
ಹಣ್ಣು ತಿಂದು ದೇವರ ಆಜ್ಞೆಯನ್ನ ಮೀರಿದ್ರು. ದೇವರಿಗೆ ವಿರೋಧವಾದ ನೀತಿಯನ್ನ, ದೇವರ ನೀತಿಗೆ ವಿರೋಧವಾಗಿ ಪಾಪ ಮಾಡಿದ್ರು. ಒಂದು ವೇಳೆ ಪಾಪ ಮಾಡಿದಂಥ ಸಂದರ್ಭದಲ್ಲಿ ಭಯಪಟ್ಟರು, ಅಡಕೊಂಡಿದ್ರು. ಆದರೆ ಅವರು ಪಶ್ಚಾತ್ತಾಪ ಪಟ್ರ. ಆದಮ ಅವಳು ಪಶ್ಚಾತ್ತಾಪ ಪಡಲಿಲ್ಲ. ತಪ್ಪನ್ನ ಒಪ್ಕೊಳ್ಳಲಿಲ್ಲ. ಅದಕ್ಕೆ ಬದಲಾಗಿ ಆದಾಮನ ಕೇಳಿದ್ರೆ ಅವನು ಹೇಳ್ತಾನೆ, ಅವಳು ಕೊಟ್ಟಲ್ಲ, ಅವಳು ನನಗೆ ಕೊಟ್ಟು ತಿಂದ್ಬಿಟ್ಟೆ. ಅವಳು ಕೇಳಿದ್ರೆ ಸರ್ಪ ವಂಚಿಸಿದು ಎಂಬುದಾಗಿ ಸರ್ಪದ ಮೇಲೆ ಹೇಳುವಂಥದ್ದನ್ನು ನೋಡ್ತೇವೆ. ಆದರೂ ದೇವರು ಅವರಿಗೆ ಕರುಣೆಯನ್ನು ತೋರಿಸಿ ಅಲ್ಲಿ ಕೂಡ ಒಂದು ರಕ್ಷಣಾ ಕಾರ್ಯವನ್ನ ಮಾಡಿದಂಥದ್ದನ್ನು ಪ್ರಾರಂಭದಲ್ಲಿ ನಾವು ನೋಡ್ತೇವೆ. ಅವರು ಬೆತ್ತಲೆ ಆಗಿದ್ದಾರೆ ಎಂಬುದಾಗಿ ತಿಳಿದು ಏನು ಮಾಡ್ತಾರೆ, ಅಂಜೂರದ ಎಲೆಗಳನ್ನ ಮಾಡಿ ಒಟ್ಕೊಳ್ತಾರೆ ಅಲ್ವೇ? ಅಂಜೂರದ ಎಲೆ, ಅದರಲ್ಲೂ ಕೂಡ ಒಂದು ಆತ್ಮೀಯ ಅರ್ಥ ಅಡಕವಾಗಿರುವಂಥದ್ದನ್ನು ನೋಡ್ತೇವೆ. ಅಂಜೂರದ ಮರ, ಅಂಜೂರದ ಎಲೆ, ಅಂಜೂರದ ಹಣ್ಣು, ಅದರ ವಿಷಯದಲ್ಲಿ ನೀವೆಲ್ಲರೂ ಕೂಡ ಅನೇಕ ಸಾರಿ ದೇವರ ವಾಕ್ಯದಲ್ಲಿ ನೋಡಿದ್ದೀರ. ಅಂಜೂರದ ಎಲೆ ಒಂದು ತಾತ್ಕಾಲಿಕವಾದಂಥದ್ದು. ಆದರೆ ದೇವರು ಏನು ಮಾಡಿದ್ರು, ಒಂದು ದೀರ್ಘಕಾಲ ಇರುವಂಥದ್ದನ್ನು ಚರ್ಮದ ಅಂಗಿಯನ್ನು ಮಾಡಿದ್ರು, ಆತನ ಬೆತ್ತಲೆತನವನ್ನು ಮುಚ್ಚಲಿಕ್ಕೆ. ಆ ಒಂದು ಚರ್ಮದ ಅಂಗಿಯನ್ನ ಮಾಡುವಂಥ ಸಂದರ್ಭದಲ್ಲಿ ಒಂದು ಪ್ರಾಣಿ ಏನಾಗಿರ್ಬೋದು, ಬಲಿಯಾಗಿದೆ, ರಕ್ತವನ್ನ ಸುರಿಸಿದೆ. ಅಲ್ಲೇ ಕೂಡ ದೇವರ ಒಂದು ನೀತಿ, ದೇವರ ಒಂದು ರಕ್ಷಣಾ ಕಾರ್ಯ ಅಲ್ಲೇ ನಡೆದಿರುವಂಥದ್ದನ್ನು ಕೂಡ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಅದು ಮಾತ್ರವಲ್ಲದೆ ದೇವರು ಏದೇನು ತೋಟದಿಂದ ಹೊರಡಿಸಿ ಅವರಿಗೆ ಒಂದು ಭೂಮಿಯನ್ನು ಕೊಟ್ಟು ನೀವು ಬೆವರಿಡಿತ ಆಹಾರವನ್ನು ಸಂಪಾದನೆ ಮಾಡಿಕೊಳ್ಬೇಕೆಂಬುದಾಗಿ ಅವರಿಗೆ ಭೂಮಿಯನ್ನು ಕೊಟ್ಟಂಥದ್ದನ್ನು ನೋಡ್ತೇವೆ. ಅದು ಮಾತ್ರವಲ್ಲದೆ ಆ ಏದೇನ್ ಒಳಗಡೆ ಹೋಗದಾಗೆ ಒಂದು ಕೆರೂಬಿಯರ ಸೈನ್ಯವನ್ನು ಇಟ್ಟು ದಗದಗನೆ ಪ್ರಜ್ವಲಿಸಿ ಸುತ್ತುವ ಕತ್ತಿಯನ್ನು ಒಂದು ಅಲ್ಲಿ ಇಡುವಂಥದ್ದನ್ನು ನೋಡ್ತೇವೆ. ಯಾಕೆ? ಅಲ್ಲಿ ಹೋಗಿ ಅಲ್ಲಿ ಔಷಧ ಇತ್ತು. ಒಂದು ವೇಳೆ ಜೀವವೃಕ್ಷದ ಹಣ್ಣನ್ನು ತಿಂದಿದ್ರೆ ಅವನಿಗೆ ಮರಣ ಬರ್ತಾ ಇರಲಿಲ್ಲ, ನರಳ್ಕೊಂಡು ಈವರೆಗೂ ಇರಬೇಕಾಗಿತ್ತು. ಯಾರು ಕಾಯಿಲೆ ಬಿದ್ದು ಒಂದು 6 ತಿಂಗಳು, ವರ್ಷ ಬೆಡ್ ಮೇಲೆ ಬೆಡ್ ರೆಸ್ಟ್ ಇದ್ರೆ ಎಷ್ಟು ದಿನ ಸೇವೆ ಮಾಡ್ತೀರ? 6,000 ವರ್ಷಗಳಿಂದ ನರಳ್ತಾ ಇದ್ರೆ ಸೇವೆ ಮಾಡೋರು ಏನು ಅಂದ್ಕೊಳ್ತಾ ಇದ್ರು. ಆದರೆ ಮರಣ ಅಂತಕ್ಕಂಥ ದೇವರು ಕೊಟ್ಟಂಥ ಒಂದು ಕೃಪೆ ಅಂತ ತಿಳ್ಕೊಳ್ಬೇಕು. ಅದರಿಂದ ಜೀವವೃಕ್ಷಕ್ಕೆ ಹೋಗುವಂಥ ದಾರಿಯನ್ನು ದೇವರು ಕಾವಲಿರಿಸಿ ಅದನ್ನು ಕೂಡ ರಕ್ಷಣೆ ಮಾಡಿದಂಥದ್ದು ಅಲ್ಲಿಯೇ ಒಂದು ರಕ್ಷಣಾ ಕಾರ್ಯ. ನಾವು 4ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಕಾಯಿಯನ್ನು ಒಂದು ಕೊಲೆ ಮಾಡ್ತಾರೆ. ಆ ಕೊಲೆ ಮಾಡುವಂಥ ಸಂದರ್ಭದಲ್ಲಿ ಆತನು ಏನು ಮಾಡ್ತಾನೆ, ದೇವರ ಮುಂದೆ ಬೇಡ್ಕೊಳ್ತಾನೆ, ಪಶ್ಚಾತ್ತಾಪ ಪಡ್ತಾನೆ. ನಾನು ತಾಳಕೂಡದ ಅಪರಾಧವನ್ನು ಮಾಡಿದ್ದೇನೆ, ನನ್ನನ್ನು ಕಂಡವರು ಕೊಲ್ತಾರೆ, ನಾನು ನಿನ್ನ ಸಾನ್ನಿಧ್ಯ ತಪ್ಪಿ ಹೋಯ್ತು, ನಾನು ದೇಶಭ್ರಷ್ಟನಾದೆ ಎಂಬುದಾಗಿ ದೇವ್ರ ಮುಂದೆ ಬೇಡ್ಕೊಳ್ಳುವಾಗ ದೇವರು ಆತನ ವಿಷಯದಲ್ಲಿ ಕೂಡ ಕರುಣೆ ತೋರಿಸಿ ಒಂದು ಗುರುತನ್ನು ಆತನಿಗೆ ಕೊಡುವಂಥದ್ದನ್ನು 4ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅದರಿಂದ ದೇವರು ಪಶ್ಚಾತ್ತಾಪದಿಂದ ಆತನ ಬಳಿಗೆ ಬರುವಾಗ ಕರುಣೆ ತೋರಿಸ್ತಾರೆ ಎಂಬತಕ್ಕಂಥದ್ದನ್ನು ಕೂಡ ಆ ಒಂದು ನಿದರ್ಶನದ ಮೂಲಕವಾಗಿ ತೋರಿಸಿದ್ದಾರೆ. ಇದನ್ನ ಅದೇ ಅಧ್ಯಾಯದಲ್ಲಿ ಲೇಬಕನು ದೃಢಪಡಿಸುವಂಥದ್ದನ್ನು ನೋಡ್ತೇವೆ. ಲೇಬಕನು ತನ್ನ ಹೆಂಡತಿಯರಿಗೆ ಹೇಳ್ತಾರೆ, ಆದ ಜಿಲ್ಲೆಗೆ ನಾನೊಬ್ಬ ಮನುಷ್ಯನು ನನ್ನ ತೊಂದರೆ ಕೊಟ್ಟು ಆತನನ್ನು ಕೊಂದು ಹಾಕದೆ, ಕಾಯಿನ ಕೊಂದವ್ರಿಗೆ 7ರಷ್ಟು ಶಿಕ್ಷೆ ಆದರೆ ಲೇಬಕನ ಕೊಂದವ್ರಿಗೆ 77ರಷ್ಟು ಎಂಬತಕ್ಕಂಥ ಅಂಶವನ್ನು ಕೂಡ ಅಲ್ಲಿ ಹೇಳುವಂಥ ಒಂದು ಮಾತನ್ನ ನೋಡ್ತೇವೆ. ಹೀಗೆ ಸತ್ಯವೇದದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಅನೇಕ ಘಟನೆಗಳು ಮುಂದೆ ನಡೆಯುವಂಥ ಒಂದು ರಕ್ಷಣಾ ಕಾರ್ಯದ ವಿಷಯದಲ್ಲಿ ತಿಳಿಸಿರುವಂಥದ್ದನ್ನು ಕೂಡ ನೋಡ್ತೇವೆ.
ಅದರಿಂದ ನಮ್ಮ ರಕ್ಷಕನಾಥ ಯೇಸು ಕ್ರಿಸ್ತನು ಆತನ ಈಡು ಬಲಿಯಿಂದ ಮನುಕುಲಕ್ಕೆ ಆದಂಥ ಆಶೀರ್ವಾದಗಳೇನು ಎಂಬುದಾಗಿ ನೋಡುವಾಗ ನಾವು ರೋಮಾಪುರದವರಿಗೆ ಬರ ಪತ್ರಿಕೆ 5:10 ಒಂದು ಮಾತಿದೆ ನೋಡ್ರಿ. ಸಿಕ್ಕದವ್ರು ಸ್ವಲ್ಪ ಬೇಗ ಹೋದ್ರಿ. ನಾವು ಆತನ ಮಗನ ಮರಣದ ಮೂಲಕ ಆತನ ಮೇಲೆ ಸಮಾಧಾನವಾಗಿರಲಿ. ಆತನ ಸಮಾಧಾನವಾಗಿರಲಿ. ಆ ಮಗನ ಆ ಮಗನಿಗಿರುವ ಜೀವನದ ರಕ್ಷಣೆಯಾಗುತ್ತದೆ. ದೇವರಿಗೆ ವೈರಿಗಳಾಗಿದ್ದಂಥ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನ, ಮಗನಿಗಿರುವ ಜೀವದಿಂದ ಒಂದು ರಕ್ಷಣೆ ಎಂಬುದಾಗಿ ಹೇಳುವಂಥದ್ದನ್ನು ನೋಡ್ತೇವೆ. ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 2:13-14 ಅದರಿಂದ ದೇವರಿಗೆ ನಮಗೂ ಇದ್ದಂಥ ಅಡ್ಡಗೋಡೆಯನ್ನು ತೆಗೆದುಹಾಕಿ ದೇವರ ಸಮಕ್ಷಮಕ್ಕೆ ಪ್ರವೇಶ ಮಾಡುವಂಥ ಒಂದು ಆಶೀರ್ವಾದವನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಆ ದೇಹವೆಂಬ ತೆರೆ ಮೂಲಕವಾಗಿ ತನ್ನ ಮಕ್ಕಳಿಗೆ ಅನುಗ್ರಹಿಸಿದಂಥದ್ದನ್ನು ನಾವು ನೋಡ್ತೇವೆ. ಅದರಿಂದ ಕ್ರಿಸ್ತನ ರಕ್ತದ ಮೂಲಕವಾಗಿ, ಆತನ ರಕ್ತದ ಮೂಲಕವಾಗಿ ಮಾನವರೆಲ್ಲರ ಪಾಪಗಳನ್ನ ಪರಿಹರಿಸುವಂಥದ್ದನ್ನು ನಾವು ನೋಡ್ತೇವೆ. ಅದರಿಂದ ಕ್ರಿಸ್ತನ ಒಂದು ಮರಣ ಅನೇಕ ಆಶೀರ್ವಾದಗಳನ್ನ ಮನುಕುಲಕ್ಕೆ ಉಂಟು ಮಾಡಿದೆ. ಅದರಿಂದ ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡಿಬೇಕೆಂಬುದಾಗಿ ಕೊಟ್ಟರು. ಯಾರು ಆತನ ರಕ್ತದ ಮೇಲೆ ನಂಬಿಕೆ ಇಡ್ತಾರೋ ಅಂದರೆ ಯೇಸು ಕ್ರಿಸ್ತನು ನಮಗಾಗಿ ಪ್ರಾಣ ಕೊಟ್ಟು ಆತನ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳ ಪರಿಹಾರ ಆಯಿತು ಎಂಬುದಾಗಿ ನಂಬುತ್ತಾರೋ ಅವರಿಗೆ ಬಿಡುಗಡೆ ಆಗುವುದು. ಅದರಿಂದ ಮಗನು ಬಿಡುಗಡೆ ಮಾಡಿದ್ರೆ ಅದು ನಿಜವಾದಂಥ ಬಿಡುಗಡೆ ಎಂಬುದಾಗಿ ಯೋಹಾನ ಸುವಾರ್ತೆ 8:36 ಕೂಡ ನಾವು ನೋಡ್ತೇವೆ. ಓದೋದು ಬೇಡ್ರಿ. ಹಾಗೆ ನಾವು ನೋಡುವಂಥ ಸಂದರ್ಭದಲ್ಲಿ ನಾವು ದೇವರ ಒಂದು ಸ್ವರೂಪವನ್ನು ತನ್ನ ಹೋಲಿಕೆಯನ್ನು ಕೊಟ್ಟರು. ಆದರೆ ಮರಣದ ಮೂಲಕವಾಗಿ ಅದೇ ಒಂದು ತನ್ನ ಸ್ವರೂಪವನ್ನು ಪಡ್ಕೊಳ್ಳುವಂಥ ಒಂದು ಅವಕಾಶವನ್ನು ಕೂಡ ದೇವರು ಕೊಟ್ಟಿದ್ದಾರೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3:21 ಸಾಧಿಸಿ ಅದರಿಂದ ಇಲ್ಲಿ ನೋಡುವಾಗ ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ರು. ಆ ರೂಪವನ್ನು ಮನುಷ್ಯನು ಕಳ್ಕೊಂಡು ಅಭಿಧೇಯನಾಗಿ, ಆದರೆ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಆ ಕಳ್ಕೊಂಡಂಥ ಆಶೀರ್ವಾದಗಳನ್ನ, ಆ ಸ್ವರೂಪವನ್ನ ನಮಗೆ ಮತ್ತೆ ಅನುಗ್ರಹಿಸಿ ಕೊಡುವಂಥದ್ದನ್ನು ನೋಡ್ತಾ. ಅದರಿಂದ ಕ್ರಿಸ್ತನ ಸಾರೂಪ್ಯದ ಮಟ್ಟಿಗೆ ಬೆಳಿಬೇಕು. ಅದರಿಂದ ನಾವು ದೇವರ ಸಮಕ್ಷೇಪಕ್ಕೆ ಹೋಗ್ಬೇಕಾದ್ರೆ ನಾವು ಪರಿಶುದ್ಧರಾಗಿರ್ಬೇಕು. ಮಾತ್ರವಲ್ಲದೆ ನೂತನ ಸೃಷ್ಟಿಗಳಾಗಬೇಕು, ಪರಲೋಕದ ಭಾವದವರಾಗಬೇಕು. ಅದು ಮಾತ್ರವಲ್ಲದೆ ಆತನ ಸಾನ್ನಿಧ್ಯಕ್ಕೆ ಹೋಗ್ಬೇಕಾದ್ರೆ ನಾವು ಆತನ ಸ್ವರೂಪವನ್ನು ಹೊಂದಿಕೊಳ್ಬೇಕು. ಅದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಿನ 11ನೇ ತಾರೀಕು ಏಪ್ರಿಲ್ 11ನೇ ದಿನದಲ್ಲಿ ನಾವು ಕ್ರಿಸ್ತನು ನಮಗಾಗಿ ಶ್ರಮೆ ಸಂಕಟಗಳನ್ನ ಪಟ್ಟು ನಮಗೋಸ್ಕರ ಮರಣವನ್ನು ಅನುಭವಿಸಿದಂಥ ಆ ದಿನಗಳನ್ನ ನಾವು ನೆನಪು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನಮ್ಮಲ್ಲಿರುವಂಥ ಎಲ್ಲ ಲೋಪದೋಷಗಳು, ಬಲಹೀನತೆಗಳನ್ನ ವಾಕ್ಯದಿಂದ ತೊಳ್ಕೊಂಡು ಆತನ ಸಾನ್ನಿಧ್ಯಕ್ಕೆ ಮತ್ತೆ ಪ್ರವೇಶ ಮಾಡುವಂಥ ಅರ್ಹತೆಯನ್ನು ಪಡ್ಕೊಳ್ಳುವ ಹಾಗೆ ದೇವರು ತನ್ನ ಸಹಾಯವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ದೇವರಿಗೆ ವಾಕ್ಯಗಳನ್ನ ಆಶೀರ್ವದಿಸಲಿ. ಆಮೇಲೆ